ಓಂ ಶಾಂತಿ 5 ಜುಲೈ 2026 ವಿಕ್ತ ಬಾಪ್ದಾದ ರಿವೈಸ್ ಮುರಳಿ ಡೇಟು 15/12/2010। मेरे को तेरे में परिवर्तन कर बेफिक्र बादशाह बनो। सेकंड में व्यर्थ को बिंदी लगाने के अभ्यासी बन। हर संकल्प और समय को सफल कर। ನನ್ನದನ್ನು ನಿನ್ನದು ಅನ್ನೋದರಲ್ಲಿ ಪರಿವರ್ತನೆ ಮಾಡಿ ನಿಶ್ಚಿಂತ ಚಕ್ರವರ್ತಿಗಳಾಗಿ. ಸೆಕೆಂಡ್ ಅಲ್ಲಿ ವ್ಯರ್ಥಕ್ಕೆ ಬಿಂದು ಇಡೋ ಅಭ್ಯಾಸಿಗಳಾಗಿ ಪ್ರತಿ ಸಂಕಲ್ಪ ಸಮಯವನ್ನು ಸಫಲ ಮಾಡಿಕೊಳ್ಳಿ. आज चारों ओर के अपने बेफिक्र बादशाह बच्चों को देख रहे हैं. ಇಂದು 4 ಕಡೆ ಇರೋ ತನ್ನ ನಿಶ್ಚಿಂತ ಚಕ್ರವರ್ತಿ ಮಕ್ಕಳನ್ನ ನೋಡ್ತಾ ಇದ್ದಾರೆ. ऐसी बेफिक्र बादशाहों की सभा अभी ही दिखाई देती है क्योंकि अभी ही बाप फिक्र लेके बेफिक्र बादशाह बनाते हैं. ಈಗ ಮಾತ್ರ ಸಂಗಮ ಯುಗದಲ್ಲಿ ಮಾತ್ರ ನಿಶ್ಚಿಂತ ಚಕ್ರವರ್ತಿಗಳ ಸಭೆ ಕಾಣಿಸುತ್ತೆ. ಯಾಕೆ ಅಂದ್ರೆ ಈಗಲೇ ಸಂಗಮ ಯುಗದಲ್ಲೇ ಬಾಬೋರು ನಿಮ್ಮ ಎಲ್ಲ ಚಿಂತೆಗಳನ್ನ ತಗೊಂಡು ನಿಶ್ಚಿಂತ ಚಕ್ರವರ್ತಿಗಳನ್ನಾಗಿ ಮಾಡ್ತಾರೆ. इसलिए इस सभा इस समय ही आपकी दिखाई देती है. ಆದ್ದರಿಂದ ಈ ಸಭೆ ಯಾವ ಸಭೆ? ನಿಶ್ಚಿಂತ ಚಕ್ರವರ್ತಿಗಳ ಸಭೆ ಈಗಲೇ ಕಾಣಿಸುತ್ತೆ. आप सभी सवेरे से उठते हो, बेफिक्र स्थिति में स्थित होते, खाते पीते कर्म करते, कोई फिक्र नहीं. ಬಾಬಾ ಹೇಳ್ತಾರೆ ನೀವೆಲ್ಲರೂ ಬೆಳಗ್ಗೆ ಹೇಳ್ತೀರಿ, ನಿಶ್ಚಿಂತ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತೀರಾ, ಊಟ ಮಾಡ್ತಾ ತಿಂತಾ ಕುಡಿತಾ ಕರ್ಮ ಮಾಡ್ತಾ ಯಾವುದೇ ಚಿಂತೆ ಇಲ್ವಾ? सोते हैं तो भी बेफिक्र. ऐसा बादशाह और बेफिक्र उठो सोवो बेफिक्र ऐसा अनुभव करते हो. ಎಲ್ಲದರಲ್ಲೂ ನಿಶ್ಚಿಂತತೆ, ಖಾತೆ ಪೀತೆ ಸೋತೆ ನಿಶ್ಚಿಂತ. ಈ ತರ ಚಕ್ರವರ್ತಿಗಳು ಮತ್ತೆ ನಿಶ್ಚಿಂತ ನೋಡಿ. ಚಕ್ರವರ್ತಿ ನಿಶ್ಚಿಂತ, ಎದ್ರು ಮಲಗಿದ್ರು ನಿಶ್ಚಿಂತ. ಆ ತರ ಅನುಭವ ಮಾಡ್ತೀರಾ? क्योंकि आप सबने बाप को फिक्र देके फकुर ले लिया, इसलिए बेफिक्र बादशाह बन गए हो. ಏಕೆಂದ್ರೆ ನೀವೆಲ್ಲರೂ ಬಾಬೋರಿಗೆ ಚಿಂತೆನ ಕೊಟ್ಟಿದ್ದೀರಿ, ನಶೆಯನ್ನ ಸ್ವಮಾನದ ನಶೆನ ತಗೊಂಡಿದ್ದೀರಿ. ಆದ್ದರಿಂದ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ. अगर चलते हुए कोई फिक्र आ जाता तो फिक्र क्या बना देता? फकुर है तो आपके मस्तक में लाइट की चमक चमकती है. अगर फिक्र आ जाता तो बोझ की टोकरी आ जाती है. ನಿಮ್ಮ ಸ್ಥಿತಿ ಚೇಂಜ್ ಆದಂಗೆ ನಿಮ್ಮ ಸ್ವರೂಪನು ಚೇಂಜ್ ಆಗುತ್ತೆ. ನೀವು ನಡೀತಾ ಯಾವುದೇ ಚಿಂತೆ ನಿಮಗೆ ಬಂತು, ಆ ಚಿಂತೆ ನಿಮ್ಗೆ ಏನ್ ಮಾಡುತ್ತೆ? ಚಿಂತೆ ಬಂದಾಗ ಏನಾಗುತ್ತೆ? ಬಾಬಾ ಹೇಳ್ತಾರೆ ನಶೆ ಇದ್ದಾಗ ಹೆಂಗಿರ್ತೀರಿ? ನಿಮ್ಗೆ ನಶೆ ಇದ್ದಾಗ ನಿಮ್ಮ ಮಸ್ತಕದಲ್ಲಿ ಲೈಟ್ ಹೊಳೆಯುತ್ತೆ. ತ್ರಿಕುಟಿಯ ಮಧ್ಯದಲ್ಲಿ ಆತ್ಮ ಲೈಟ್ ಹೊಳೆಯುತ್ತೆ ನಿಮಗೆ ನಶೆಯಲ್ಲಿದ್ದಾಗ. ಅದೇ ನೀವು ಚಿಂತೆಯಲ್ಲಿ ಬಂದ್ರೆ ಹೊರೆಯ ಬುಟ್ಟಿ ನಿಮ್ ತಲೆ ಮೇಲೆ ಕಾಣುತ್ತೆ. ಸ್ವರೂಪ ಚೇಂಜ್ ಆಗುತ್ತೆ. ನಶೆಯಲ್ಲಿದ್ದಾಗ ಬೇರೆ ಸ್ವರೂಪ, ಚಿಂತೆಯಲ್ಲಿದ್ದಾಗ ಬೇರೆ ಸ್ವರೂಪ. ಬತಾವ್ आपको लाइट की चमक अच्छी लगती है व बोझ की टोकरी? ನೀವೇ ಹೇಳಿ ಇವಾಗ ನಿಮ್ಗೆ ಯಾವ್ದು ಚೆನ್ನಾಗ್ ಅನ್ಸುತ್ತೆ? ಲೈಟಿನ ಹೊಳಪು ಚೆನ್ನಾಗ್ ಕಾಣುತ್ತೋ, ಹೊರೆಯ ಬುಟ್ಟಿ ಚೆನ್ನಾಗ್ ಕಾಣುತ್ತೋ? बेफिक्र बादशाह स्वयं को भी प्रिय लगते और जो ऐसी स्थिति में उड़ते हैं तो उनकी चमकती हुई लाइट देख दूसरों को कितना प्यार आता है. इसलिए बाप दादा सदा बच्चों को बेफिक्र बादशाह की स्थिति में इसी स्मृति स्वरूप में ठिकाते रहते हैं. ಬಾಬಾ ಹೇಳ್ತಾರೆ
ಯಾವಾಗ ನೀವು ನಿಶ್ಚಿಂತ ಚಕ್ರವರ್ತಿ ಆಗಿರ್ತೀರೋ ಸ್ವಯಂಗೂ ಪ್ರಿಯರಾಗ್ತೀರಿ, ನಿಮಗೂ ಆ ಸ್ಥಿತಿ ನಿಮಗೂ ಇಷ್ಟ ಆಗುತ್ತೆ. ಈ ತರ ಸ್ಥಿತಿಯಲ್ಲಿ ಹಾರ್ತಾ ಇರ್ತೀರಿ. ನಿಮ್ಮ ಹೊಳಪು ಲೈಟ್ ನೋಡಿ ಬೇರೆಯವರಿಗೂ ಇಷ್ಟ ಆಗುತ್ತೆ. ಆದ್ದರಿಂದ ಬಾಪ್ ದಾದಾ ಸದಾ ನಿಮ್ಮ ಮಕ್ಕಳಿಗೆ ನಿಶ್ಚಿಂತ ಚಕ್ರವರ್ತಿ ಸ್ಥಿತಿಯಲ್ಲಿ ಈ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತ ಮಾಡ್ತಾರೆ. ಬಾಬೋರ್ ಮತ್ತೆ ಮತ್ತೆ ನಮ್ಮನ್ನ ಆ ನಿಶ್ಚಿಂತ ಚಕ್ರವರ್ತಿ ಸ್ಮೃತಿಯ ಸ್ಥಿತಿಯಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ನಮ್ಮನ್ನ ಸ್ಥಿತ ಮಾಡ್ತಾರೆ. इसलिए आप लोगों का चित्र भी भक्त लोग डबल ताजदारी दिखाते हैं. ಆದ್ದರಿಂದ ನಿಮ್ಮ ಮಕ್ಕಳ ಚಿತ್ರ ಏನಿದೆ, ದೇವತೆಗಳ ಚಿತ್ರ, ಭಕ್ತರು ನಿಮ್ಮನ್ನ ಡಬಲ್ ಕಿರೀಟಧಾರಿಗಳಾಗಿ ತೋರಿಸ್ತಾರೆ. ಒಂದು ಲೈಟಿನ ಕಿರೀಟ और दूसरा विकारों को जीतने का बादशाह का ताज, ಡಬಲ್ ತಾಜ್ ದಿಖಾತೆ ಹೇ. ಇನ್ನೊಂದು ನೀವು ವಿಕಾರಗಳನ್ನ ಗೆದ್ದು ವಿಶ್ವ ರಾಜ್ಯವನ್ನ ಪಡ್ಕೊಂಡಿರೋ ಕಿರೀಟ, ಅದು ರಾಜ ಕಿರೀಟ, ಡಬಲ್ ಕಿರೀಟ ತೋರಿಸಲಾಗುತ್ತೆ. इसलिए बाप दादा सदा हर बच्चे को यही शिक्षा देते हैं, सदा मौज में रहना बहुत सहज है. क्यों सहज है? ಆದ್ದರಿಂದ ಬಾಪ್ ದಾದವರು ಸದಾ ಪ್ರತಿಯೊಂದು ಮಕ್ಕಳಿಗೂ ಇದೇ ಶಿಕ್ಷಣ ಕೊಡ್ತಾರೆ. ಸದಾ ಆನಂದದಲ್ಲಿರಿ, ನಿಶ್ಚಿಂತವಾಗಿರಿ. ನಿಶ್ಚಿಂತವಾಗಿರೋದು, ಆನಂದವಾಗಿರೋದು ಬಹಳ ಸಹಜ. ಯಾಕೆ ಸಹಜ? ಸಿರಫ್ ಅದಕ್ಕ ಮೇರಾಪನ್ ಬಾಪ್ ಕೋ ದೇದು. ಯಾವಾಗ ನಿಮಗಿದು ಸಹಜ ಆಗುತ್ತೆ? ನಿಶ್ಚಿಂತವಾಗಿರೋದಕ್ಕೆ, ಆನಂದವಾಗಿರೋದಕ್ಕೆ ಅಂದ್ರೆ ನಿಮ್ಮ ಹದ್ದಿನ ಎಲ್ಲ ನನ್ನತನವನ್ನ ಬಾಬೋರಿಗೆ ಕೊಡಿ. ಮೇರೆಕೋ ತೇರೆ ಮೇ ಪರಿವರ್ತನ್ ಕರು. ಒಂದೇ ಒಂದು ಅಕ್ಷರದ ವ್ಯತ್ಯಾಸ, ಮೇ ಅವ್ರ ತೇ. ಮೇರೆ ಸೆ ತೇರಾ ಕಿಯಾ ಬೇಫಿಕರ್ ಬಾದಶಾ ಬನ್ ಗೇ. ನನ್ನದನ್ನ ನಿನ್ನದಾಗಿ ಮಾಡಿದ್ರೆ ನಿಶ್ಚಿಂತ ಚಕ್ರವರ್ತಿಗಳು. ಒಂದು ಶಬ್ದದ, ಒಂದು ಅಕ್ಷರದ ಅಂತರ, ತೇರಾ ಮೇರಾ, ತೇ ಅವ್ರ ಮೇ, ಈ ಶಬ್ದಕ್ಕೆ ಅಂದರ್ ಮೇ ಬೇಫಿಕರ್ ಬಾದಶಾ ಬನ್ ಜಾತೆ ಹೇ. ಈ ಒಂದು ಶಬ್ದದ ಅಂತರದಲ್ಲಿ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗ್ತೀರಿ. ಈ ಒಂದೇ ಅಕ್ಷರ. ಮೇರಾ ಅಂದ್ರೆ ಚಿಂತೆ, ತೇರಾ ಅಂದ್ರೆ ನಿಶ್ಚಿಂತೆ. ಸಹಜೇನಾ? ಬನೇ ಹೋ ಯಾ ಬೇಫಿಕರ್ ಬಾದಶಾ? ಬಾಬೋರ್ ಕೇಳ್ತಾರೆ, ಸಹಜ ಅಲ್ವಾ? ಆಗಿದ್ದೀರಾ ನಿಶ್ಚಿಂತರು? कि अभी फिक्र रहता है, अगर कभी भी फकुर के बजाय फिक्र आता है तो अंदर सिर्फ तेरे के बजाय मेरा मानने से फिक्र आता है. ಬಾಬಾ ಹೇಳ್ತಾರೆ, ನಶೆ, ಖುಷಿ, ಆನಂದದ ಬದಲಾಗಿ ಚಿಂತೆ ಬರುತ್ತೆ ನಿಮ್ಗೆ ಅಂದ್ರೆ ಒಳಗಡೆ. ಬಾಬಾ ಹೇಳ್ತಾರೆ, ಕೇವಲ ಇದು ವ್ಯತ್ಯಾಸ ಆಗಿರುತ್ತೆ. ಏನ್ ವ್ಯತ್ಯಾಸ ಆಗಿರುತ್ತೆ? ಚೇಂಜ್. ನಿನ್ನದು ಬದಲು ನನ್ನದಾಗ್ಬಿಟ್ಟಿರುತ್ತೆ, ಅದಕ್ಕೆ ಚಿಂತೆ ಬರುತ್ತೆ. तो सभी की प्रैक्टिकल रिजल्ट क्या है? फिक्र दे दिया या बीच बीच में फकुर छोड़ के फिक्र में आ जाते हो? ಬಾಬಾ ಹೇಳ್ತಾರೆ, ಎಲ್ರ ಪ್ರಾಕ್ಟಿಕಲ್ ರಿಸಲ್ಟ್ ಏನು? ಚಿಂತೆ ಕೊಟ್ಟಿದ್ದೀರಾ ಅಥವಾ ಮಧ್ಯದಲ್ಲಿ ನಶೆ ಬಿಟ್ಟು ಚಿಂತೆಯಲ್ಲಿ ಬಂದ್ಬಿಡ್ತೀರಾ? ಚಿಂತೆ ಬಂತು ಅಂದ್ರೆ तो बेफिक्र ही रहते हैं. फिक्र आता है कि बेफिक्र ही रहते? जो सदा बेफिक्र बादशाह रहता वह हाथ उठाओ. ಯಾರು ಸದಾ ನಿಶ್ಚಿಂತ ಚಕ್ರವರ್ತಿಗಳು ಅವ್ರ ಕೈ ಎತ್ತಿ. ಸದಾ ಬೇಫಿಕರ್ ಬಾದಶಾ ಪಕ್ಕಾ ಕಿ ಕಭಿ ಕಭಿ ಬೇಫಿಕರ್ ಬಾದಶಾ ಹಾತ್ ಊಂಚಾ ಉಠಾओ. ನಿಶ್ಚಿಂತ ಚಕ್ರವರ್ತಿ ಪಕ್ಕನಾ? ಸದಾ. ನಾವೇ ಹೇಳ್ತಾರೆ, ಹೌದಾ? ನಿಶ್ಚಿಂತ ಚಕ್ರವರ್ತಿಗಳ ಕೈನ ಮೇಲೆ ಎತ್ತರಕ್ಕೆ ಎತ್ತಿ. ಕಭಿ ಕಭಿ ವಾಲೆ भी है, सेवा का फिक्र वह अलग बात है, लेकिन वह फिक्र औरों को भी बेफिक्र बनाने का साधन है. ನಾವೇ ಹೇಳ್ತಾರೆ, ಕೆಲವೊಮ್ಮೆ ಅನ್ನೋರು ಇದಿರಿ. ಸೇವೆಯ ಚಿಂತೆ ಬೇರೆ ಮಾತು. ಮತ್ತೇನು ಚಿಂತೆ ಇಲ್ದಿದ್ರೆ ಏನಾಗುತ್ತೆ ಮನುಷ್ಯನಿಗೆ? ಚಿಂತೆ ಇಲ್ದವನಿಗೆ ಸಂತೆಯಲ್ಲೂ ನಿದ್ರೆ ಬರುತ್ತೆ. ಮತ್ತೆ ಚಿಂತೆ ಇದೆ ನಮ್ಗೆ, ಈ ಚಿಂತೆ ದುಃಖದ ಚಿಂತೆ ಅಲ್ಲ, ಸೇವೆಯ ಚಿಂತೆ ಬೇರೆ. ಬಾಬಾ ಹೇಳ್ತಾರೆ, ಈ ಚಿಂತೆ ಬೇರೆಯವರನ್ನ ನಿಶ್ಚಿಂತ ಮಾಡೋ ಸಾಧನ ಇದು. ಯಾವುದು? ಸೇವೆಯ ಚಿಂತೆ, ಚಿಂತನೆಗಳು. अपने संस्कार से अगर फिक्र आता तो उसको उसी समय मेरे के बजाय तेरे में चेंज कर दो. ಇನ್ನೊಂದು ಚಿಂತೆ ಯಾವುದು? ಸಂಸ್ಕಾರದ ನಂದು ನಂದು. ಈ ನಂದು ನಂದು ಅನ್ನೋ ಸಂಸ್ಕಾರದ ಮೇಲೆ ಏನ್ ಬರುತ್ತಲ್ಲ ಚಿಂತೆ,
ಆ ಸಮಯದಲ್ಲಿ ಅದನ್ನ ನನ್ನದು ಅನ್ನೋದ್ರ ಬದಲಾಗಿ ನಿನ್ನದು ಅಂತ ಚೇಂಜ್ ಮಾಡಿ. बाप को फिक्र दे दो और फकुर ले लो, क्योंकि बाप आया ही है बच्चों का फिक्र लेके फकुर देने. ಬಾಬೋರಿಗೆ ಚಿಂತೆ ಕೊಟ್ಬಿಡಿ, ನಶೆನ ತಗೊಳ್ಳಿ. ಏಕೆಂದ್ರೆ ಬಾಬೋರ್ ಬಂದಿದರೆ ಮಕ್ಕಳ ಚಿಂತೆ ತಗೊಂಡು ಖುಷಿಯನ್ನ ನಶೆಯನ್ನ ಕೊಡ್ಲಿಕ್ಕೆ. ಚೆಕ್ ಮಾಡ್ಕೊಳ್ಳಿ. मेरे में कभी कभी ಬಹು समय का संस्कार इमर्ज तो नहीं होता है. ನಿಮ್ಮನ್ನೇ ಚೆಕ್ ಮಾಡ್ಕೊಳ್ಳಿ. ನನ್ನಲ್ಲಿ ಬಹಳ ಕಾಲದ ಸಂಸ್ಕಾರ ಇಮರ್ಜ್ ಆಗಲ್ವಾ? ಯಾವುದು? ನಂದು ನಂದು. ದೇಹ ಅಭಿಮಾನದಲ್ಲಿ ನಂದು ನಂದು ಅನ್ನೋದು ಎಂತಹ ಕಠಿಣವಾದ ಸಂಸ್ಕಾರ. ಭಕ್ತಿಯಲ್ಲೆಲ್ಲ ಹೇಳಿದ್ರು, ಎಲ್ಲ ನಿಂದು, ತನು ನಿನ್ನದು, ಮನ ನಿನ್ನದು, ಧನ ನಿನ್ನದು ಎಲ್ಲ ಹೇಳಿದ್ರು. ಎಷ್ಟೊತ್ತು? ಮೂರ್ತಿ ಮುಂದೆ ಇರೋವರೆಗೂ. ಮತ್ ವಾಪಸ್ ಬಂದು ಎಲ್ಲ ನಂದೇ. ನಾವೇ ಹೇಳ್ತೀರ ಆ ತರ ನನ್ನದು ಅನ್ನೋ ಸಂಸ್ಕಾರ ಇಮರ್ಜ್ ಆಗಲ್ವಾ? क्योंकि बाप दादा कुछ समय से बच्चों को ये बता रहे हैं, वर्तमान समय के प्रमाण कभी भी कुछ भी हो सकता है और कभी भी हो सकता है. इसलिए हर एक बच्चे को अपने को अटेंशन देना है. 1 सेकंड में बिंदी लगाने चाहो लगा सकते हो. बाप दादವರು ಸ್ವಲ್ಪ ಸಮಯದಿಂದ ಮಕ್ಕಳಿಗೆ ಇದನ್ನ ಹೇಳ್ತಾನೆ ಬರ್ತಾ ಇದ್ದಾರೆ. ವರ್ತಮಾನ ಸಮಯ ಪ್ರಮಾಣ ಯಾವಾಗ ಏನ್ ಬೇಕಾದ್ರೂ ಆಗಬಹುದು. ಏಕೆಂದ್ರೆ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬಹುದು. ಆದ್ದರಿಂದ ನೀವು ಪ್ರತಿಯೊಂದು ಮಕ್ಕಳು ನಿಮ್ಮ ಕಡೆ ನೀವು ಅಟೆನ್ಷನ್ ಕೊಡಿ. 1 ಸೆಕೆಂಡ್ ಅಲ್ಲಿ ನಾನು ಬಿಂದು ಇಡಬೇಕಂದ್ರೆ ಇಡಕ್ಕಾಗುತ್ತಾ? ಸೆಕೆಂಡ್ ಅಲ್ಲಿ ವ್ಯರ್ಥಕ್ಕೆ ಬಿಂದು ಇಡೋ ಅಭ್ಯಾಸ ಇದೆಯಾ? मानो कोई भी व्यर्थ संकल्प आ जाता, बिंदी द्वारा 1 सेकंड में व्यर्थ को समाप्त कर सकते हो. ಈಗ ತಿಳ್ಕೊಳ್ಳಿ, ನಿಮಗೆ ವ್ಯರ್ಥ ಸಂಕಲ್ಪ ಬರುತ್ತೆ, ಬಿಂದುಯಿಂದ 1 ಸೆಕೆಂಡ್ ಅಲ್ಲಿ ಫುಲ್ ಸ್ಟಾಪ್ ವ್ಯರ್ಥನ ಸಮಾಪ್ತಿ ಮಾಡಕ್ಕಾಗುತ್ತಾ? ಇಷ್ಟೊಂದು ಅಭ್ಯಾಸ ಇದೆಯಾ? ಸೆಕೆಂಡ್ ಅಲ್ಲಿ. ಏಕೆಂದ್ರೆ ಬಾಬೋರು ಅಷ್ಟು ಸಂಡೆ ಮುರುಳಿನೂ ಏನ್ ಹೇಳಿದ್ರು, ಸೆಕೆಂಡ್ ಒಂದು ಪೇಪರ್ ಮೇಲೆ ಒಂದು ಚುಕ್ಕಿ ಇಡಕ್ಕೆ ಎಷ್ಟೊತ್ತು ಬೇಕು? ಸೆಕೆಂಡ್ ಅಲ್ಲಿ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೋಬೇಕು. ಸಂಸ್ಕಾರ कि उस समय के सरकमटेंस प्रमाण पुरुषार्थ करके व्यर्थ को मिटाने की आवश्यकता पड़ेगी. ಸೆಕೆಂಡ್ ಅಲ್ಲಿ ಫುಲ್ ಸ್ಟಾಪ್ ಇಡ್ತಿರೋ ಅಥವಾ ಆ ಸಮಯದಲ್ಲಿ ಸಮಯ, ಪರಿಸ್ಥಿತಿ, ಪ್ರಮಾಣ, ಪ್ರಯತ್ನ ಮಾಡಿ ಪುರುಷಾರ್ಥ ಮಾಡಿ ವ್ಯರ್ಥನ ದೂರ ಮಾಡೋ ಅವಶ್ಯಕತೆ ಬರುತ್ತಾ? ಅದಕ್ಕೋಸ್ಕರ ಟೈಮ್ ಕೊಟ್ಟು ಪ್ರಯತ್ನ ಮಾಡಿ ಅದಕ್ಕೆ ಫುಲ್ ಸ್ಟಾಪ್ ಇಡಕ್ ಟೈಮ್ ಇಡ್ಸುತ್ತಾ? लगाओ बिंदी और लग जाए क्वेश्चन मार्क, क्यों, क्या, कैसे. उस समय ये सोचते रहे तो आने वाले समय में जो लक्ष्य है बाप के साथ चलेंगे. बाप तो सेकंड में चला जाएगा क्योंकि बिंदु है और सेकंड भी बिंदु है और फुल स्ಟಾಪ್ भी बिंदु है. ಬಾಬಾ ಹೇಳ್ತಾರೆ, ಏಕೆಂದ್ರೆ ನೀವು ಇಡ್ಬೇಕು ಅನ್ಕೊಳ್ತೀರಿ ಬಿಂದು, ಆದ್ರೆ ಆಗ್ಬಿಡುತ್ತೆ ಕ್ವಶನ್ ಮಾರ್ಕ್. ಡ್ರಾಮಾ ಏನಾಯ್ತೋ ಒಳ್ಳೇದು ಅನ್ಸುತ್ತೆ, ಮತ್ತಾಗ್ಲೇ 1 ಸೆಕೆಂಡ್ ಅಲ್ಲಿ ಯಾಕೆ, ಏನು, ಹೇಗೆ, ಎಲ್ಲಿ, ಆ ಸಮಯದಲ್ಲಿ ಯೋಚನೆ ಮಾಡಕ್ ಶುರು ಮಾಡ್ತೀರಿ. ಅದೇ ತರ ಮುಂದೆ ಬರೋ ಸಮಯದಲ್ಲಿ ಏನು ಲಕ್ಷ್ಯ ಇದೆ, ಬಾಬೋರ್ ಜೊತೆಗೆ ಹೋಗ್ಬೇಕು. ಬಾಬೋರ್ ಜೊತೆ ಬಾಪ್ ತೋ ಸೆಕೆಂಡ್ ಮೇ ಚಲಾ ಜಾಯೇಗಾ. ಬಾಬೋರ್ ಹೋಗಕ್ಕೆ ಎಷ್ಟೊತ್ತು? ಸೆಕೆಂಡು. ನೀವು ಬಿಂದು ಇಡಕ್ಕೆ ಸೆಕೆಂಡ್ ಅಲ್ಲಿ ಬಿಂದು. ಬಾಬಾ ಹೇಳ್ತಾರೆ ಬಿಂದು ಹೇ, ಸೆಕೆಂಡ್ ಬಿ ಬಿಂದು ಹೇ, ಫುಲ್ ಸ್ಟಾಪ್ ಬಿ ಬಿಂದು ಹೇ. ಬಾಬಾನು ಬಿಂದು, 1 ಸೆಕೆಂಡ್ನು ಬಿಂದು, ಫುಲ್ ಸ್ಟಾಪ್ನು ಬಿಂದು. ಆಪ್ಕಾ ಬಿ ಇತನಾ ಅಭ್ಯಾಸ ಹೇ. ಇಷ್ಟು ಅಭ್ಯಾಸ ಇದೆಯಾ ನಿಮ್ಗೆ? ಹೆಂಗ್ ಬಾಬೋರ್ ಸೆಕೆಂಡ್ ಅಲ್ಲಿ ಬರ್ತಾರೆ, ಸೆಕೆಂಡ್ ಅಲ್ಲಿ ಹೋಗ್ತಾರೆ, ನಿಮ್ಗೂ ಸೆಕೆಂಡ್ ಅಲ್ಲಿ ಫುಲ್ ಸ್ಟಾಪ್ ಇಡೋ ಅಭ್ಯಾಸ ಇದೆಯಾ? इसके लिए अब से इस अभ्यास के अभ्यासी होंगे तो बाप समान श्रीमत का हाथ में हाथ देते हुए अपने घर पहुंच जाएंगे. ಅದಕ್ಕೋಸ್ಕರ ಈಗಿಂದ ಈ ಅಭ್ಯಾಸದ ಅಭ್ಯಾಸಿಗಳಾಗಿ. ಯಾವ ಅಭ್ಯಾಸದ ಅಭ್ಯಾಸಿ? ಸೆಕೆಂಡ್ ಅಲ್ಲಿ ಫುಲ್ ಸ್ಟಾಪ್. ಇದು ಬಹಳ ಕಾಲದ ಅಭ್ಯಾಸ ಬೇಕು. ಹೇಳೋದು ತುಂಬಾ ಸಹಜ,
ಮಾಡೋದ್ರಲ್ಲಿ ತುಂಬಾ ಅಭ್ಯಾಸ ಬೇಕು. ತಂದೆ ಸಮಾನ ಶ್ರೀಮತದ ಕೈಯಲ್ಲಿ ಕೈ ಕೊಟ್ಟು ನಡೀರಿ, ಆಗ ನಿಮ್ ಮನೆಗೆ ತಲುಪ್ತೀರ. ಬಾಬೋರ್ ಜೊತೆಗೆ ನಾವು ಮನೆಗೆ ತಲುಪಕ್ ಸಾಧ್ಯ. ಆದ್ದರಿಂದ ಬಾಪ್ ದಾದವರು ಮೊದಲೇ ತಿಳಿಸಿದರೆ कि 2 बातों का अटेंशन अंडरलाइन करो, 2 बातें कौन सी. ಬಾಬೋರ್ ಮೊದಲು ತಿಳಿಸ್ಕೊಟ್ಟಿದ್ದಾರೆ, ಈಗಲೂ ತಿಳಿಸ್ತಾ ಇದ್ದಾರೆ. 2 ಮಾತಿನ ಕಡೆ ಅಟೆನ್ಷನ್ ಮತ್ತು ಅಂಡರ್ಲೈನ್ ಮಾಡಿ. ಆ 2 ಮಾತು ಯಾವುದು? एक संकल्प का खजाना, दूसरा समय का खजाना. खजाना तो बहुत मिले है. ಬಾಬಾ ಹೇಳ್ತಾರೆ ಇವೆರಡು ಖಜಾನೆಗಳು. ಒಂದು ಸಂಕಲ್ಪದ ಖಜಾನೆ, ಇನ್ನೊಂದು ಸಮಯದ ಖಜಾನೆ. ಖಜಾನೆಗಳು ತುಂಬಾ ಸಿಕ್ಕಿದೆ ನಿಮ್ಮ ಮಕ್ಕಳಿಗೆ. ಜ್ಞಾನದ ಖಜಾನೆಗಳು, ಶಕ್ತಿಗಳ ಖಜಾನೆಗಳು. ಯೋಗದಿಂದ जो भी मुख्य संपन्न बनने की युक्तियां सब प्राप्त कराई है. ಏನೆಲ್ಲ ಬಾಬೋರ್ ಪ್ರಾಪ್ತಿ ಮಾಡ್ಕೊಡ್ಬೇಕೆಲ್ಲ ಮಾಡ್ಕೊಟ್ಟಿದ್ದಾರೆ. ಜ್ಞಾನದ ಖಜಾನೆಗಳು, ಶಕ್ತಿಗಳ ಖಜಾನೆಗಳು, ಯೋಗದಿಂದ ಏನು ಮುಖ್ಯ ಸಂಪನ್ನ ಆಗೋ ಯುಕ್ತಿಗಳು ಎಲ್ಲವೂ ಪ್ರಾಪ್ತಿಯಾಗಿದೆ. क्योंकि ये संगम का समय सारे कल्प में अमूल्य विशेष समय है. ಬಾಬಾ ಹೇಳ್ತಾರೆ ಈ ಸಂಗಮ ಯುಗ, ಈ ಸಮಯ ಇಡೀ ಕಲ್ಪದಲ್ಲೇ ಅಮೂಲ್ಯ ಹಾಗೂ ವಿಶೇಷ ಸಮಯ ಇದು. इस समय ही जितनी प्राप्ति करने चाहो उतने कर सकते हो. ಈ ಸಮಯದಲ್ಲೇ, ಸಂಗಮ ಯುಗದ ಸಮಯದಲ್ಲೇ ನೀವು ಎಷ್ಟು ಪ್ರಾಪ್ತಿ ಮಾಡ್ಕೊಳಕ್ ಬಯಸ್ತೀರೋ ಅಷ್ಟು ಮಾಡ್ಕೊಳ್ಬಹುದು. ಏಕೆಂದರೆ ಈ ಒಂದು ಜನ್ಮ ಮಹಾನ್ ಜನ್ಮ ಇದು. एक जन्म में अनेक जन्मों की प्रारब्ध बनाने का है. ಒಂದು ಜನ್ಮದಲ್ಲೇ ಅನೇಕ ಜನ್ಮಗಳ ಪ್ರಾರಬ್ಧ ಮಾಡ್ಕೊಳ್ಳೋ ಸಮಯ ಇದು. ಸಂಗಮ್ ಯುಗ ಸಮಯ ಏಕ್ ಸೆಕೆಂಡ್ ಬಿ ಗವಾನಾ ನಹಿ. ಸಂಗಮ್ ಯುಗದ ಸಮಯವನ್ನ ಒಂದು ಸೆಕೆಂಡನು ಕಳಿಬಾರದು ವ್ಯರ್ಥವಾಗಿ. ಏಕ್ ಸೆಕೆಂಡ್ ಕಾ ಕನೆಕ್ಷನ್ ಅನೇಕ ಜನ್ಮೋಂ ಕೆ ಸಾಥ್ ಹೈ. ನಿಮ್ಮ ಸಂಗಮ್ ಯುಗದ ಒಂದೊಂದು ಸೆಕೆಂಡಿನ ಕನೆಕ್ಷನ್ನು ಅನೇಕ ಜನ್ಮದ ಜೊತೆ ಇದೆ. ಜಮಾ ಕರ್ನೆ ಕಾ ಏಕ್ ವರ್ಷ अनेक वर्ष की प्राप्ति का है. इसलिए इस समय की वैल्यू सेकंड या मिनट नहीं है. एक घंटा भी महान है, एक सेकंड भी महान है. ಇದು ಜಮಾ ಮಾಡಿಕೊಳ್ಳುವಂತಹ ಸಮಯ ಇದು. ಒಂದು ವರ್ಷ ಅನೇಕ ವರ್ಷಗಳ ಪ್ರಾಪ್ತಿಯನ್ನ ಮಾಡಿಸುತ್ತೆ. ಆದ್ದರಿಂದ ಈ ಸಮಯದ ವ್ಯಾಲ್ಯೂ ಅಯ್ಯೋ 1 ಸೆಕೆಂಡು 1 ನಿಮಿಷ ಅಂತ ತಿಳ್ಕೊಬೇಡಿ, 1 ಗಂಟೆ ಅಂತ ತಿಳ್ಕೊಬೇಡಿ. ಬಾಬಾ ಹೇಳ್ತಾರೆ ಪ್ರತಿ 1 ಸೆಕೆಂಡು ಮಹಾನ್, ಪ್ರತಿ ಗಂಟೆ ಪ್ರತಿ ನಿಮಿಷನೂ ಮಹಾನ್ ಇದು. ಅಂದ್ರೆ ಇದ್ರ ಮೇಲೆ ಅನೇಕ ಜನ್ಮಗಳ ಅನೇಕ ವರ್ಷಗಳಿದೆ ಇದ್ರ ಕನೆಕ್ಷನ್. ಆ ಸಂಕಲ್ಪ ಈ ಸಂಗಮ್ ಕೆ ಜನ್ಮ ಕೆ ವಿಶೇಷ ಆಧಾರ है. ಮತ್ತೆ ಸಂಕಲ್ಪ, ಈ ಸಂಕಲ್ಪ ಈ ಸಂಗಮದ ಜನ್ಮದ ವಿಶೇಷ ಆಧಾರ ಇದು. देखो जो योग लगाते हो तो मन मना भव कहते हो और वह ये आधार है फाउंडेशन का. ಬಾಬಾ ಹೇಳ್ತಾರೆ ಯೋಗ ಅಂದ್ರೆ ಏನು? ಮನ್ ಮನಾಭವ, ಮನಸ್ಸನ್ನ ಬಾಬೋರೊಬ್ಬರಲ್ಲಿ ಜೋಡಿಸೋದು. ಇದೇ ಆಧಾರ, ಇದೇ ಫೌಂಡೇಶನ್. मन का काम ही है संकल्प करना. संकल्प द्वारा ही याद की यात्रा की अनुभूति करते हो. ಮನಸ್ಸಿನ ಕೆಲಸ ಏನು? ಸಂಕಲ್ಪ ಮಾಡೋದು. ನಾವು ಬಾಬೋರ ಹತ್ರ ಹೆಂಗ್ ಹೋಗ್ತೀವಿ? ಸಂಕಲ್ಪದಿಂದ ನೆನಪಿನ ಯಾತ್ರೆಯನ್ನ ಮಾಡ್ತೀವಿ. ಏಕ್ ದೋ ಮೇ ಭಿ ಕಾಸ್ ಭಿನ್ನ ಭಿನ್ನ ಸಂಕಲ್ಪ ದೇಕೆ ಅಭ್ಯಾಸ ಕರಾತೆ ಹೋನ. ನೋಡಿ, ಮತ್ತೊಬ್ಬರಿಗೆ ಯೋಗ ಮಾಡಿಸುವಾಗ ಏನ್ ಕೊಡ್ತೀರಿ? ಸಂಕಲ್ಪನೆ ಕೊಡ್ತೀರಿ ಅಲ್ವಾ? ಕಾಸ್ ಭಿನ್ನ ಭಿನ್ನ ಪಾಸಿಟಿವ್ ಸಂಕಲ್ಪಗಳನ್ನ ಕೊಟ್ಟು ಅಭ್ಯಾಸ ಮಾಡಿಸ್ತೀರಿ ಅಲ್ವಾ? सब चेक करो, समय की रफ्तार सारे दिन में चलते फिरते कर्म करते संबंध में आते ಅಮೂಲ್ಯ ರೂಪ್ ಸೇ ರಹಿ. ಬಾಬಾ ಹೇಳ್ತಾರೆ ಎಲ್ಲವನ್ನು ಚೆಕ್ ಮಾಡಿ. ಸಮಯದ ವೇಗ, ಇಡೀ ದಿನದಲ್ಲಿ ನಡೀತಾ ಓಡಾಡ್ತಾ ಕರ್ಮ ಮಾಡ್ತಾ ಎಲ್ಲರ ಸಂಬಂಧದಲ್ಲಿ ಬರ್ತಾ ನಂದೆಲ್ಲ ಅಮೂಲ್ಯ ರೂಪದಲ್ಲಿ ಕಳೆದಿದ್ದೀನ, ವ್ಯಾಲ್ಯೂಬಲ್ ಆಗಿತ್ತ. क्योंकि समय अमूल्य है, संकल्प सर्वशक्तिवान बनाता है.
ಏಕೆಂದ್ರೆ ಈ ಸಮಯನೇ ಅಮೂಲ್ಯ, ಇದರಲ್ಲಿ ಎಲ್ಲವೂ ಅಮೂಲ್ಯವಾಗಿ ನಡಿಬೇಕು. ಸಂಕಲ್ಪ ನಿಮ್ಮನ್ನು ಸರ್ವಶಕ್ತಿವಂತರನ್ನಾಗಿ ಮಾಡುತ್ತೆ. ಸಂಕಲ್ಪ ಅಂದ್ರೆ ಯೋಗ, ಶ್ರೇಷ್ಠ ಸಂಕಲ್ಪ. ಮನಸ್ಸಂದ್ರೆ ಸಂಕಲ್ಪ, ಮನಾಭವ. ಇದರಿಂದ ನೀವು सर्वशक्तिवान ಆಗ್ತೀರಿ. तो बाप दादा बार बार कहते हैं, हे बाप दादा के लाडले, दिल में बसने वाले बच्चे, ಅವ್ಯರ್ಥ ಖಾತೆ ಕೋ ಸಮಾಪ್ತ ಕರು. ಬಾಬವ್ರು ಎಂತ ದಯಾ ಹೃದಯಿ, ಯಾವ ತರ ಪ್ರೀತಿಯಿಂದ ಹೇಳ್ತಾರೆ ನೋಡಿ. ಬಾಪ್ ದಾದವ್ರು ಪದೇ ಪದೇ ಹೇಳ್ತಾರೆ, ಹೇ ಬಾಪ್ ದಾದವ್ರ ಮುದ್ದಾಗಿರೋ ಹೃದಯದಲ್ಲಿ ಅಡಗಿರೋ ಮಕ್ಕಳೇ, ವ್ಯರ್ಥದ ಖಾತೆಯನ್ನ ಸಮಾಪ್ತಿ ಮಾಡಿ ಸಫಲ ಮಾಡ್ಕೊಳ್ಳಿ. ಸಫಲ ಮಾಡೋದೇ ಸಫಲತೆ. 1 ಸೆಕೆಂಡ್ ಹೋಯ್ತು ಏನೇ ಸೋಚೋ, 1 ಸೆಕೆಂಡ್ ಅಲ್ವಾ ನಾ ಕಳೆದಿದ್ದು, 1 ನಿಮಿಷನೇ ಅಲ್ವಾ ನಾನು ಕಳೆದಿದ್ದು, ಈ ತರ ಯೋಚನೆ ಮಾಡಬೇಡಿ. ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪ ಸಫಲ ಮಾಡಿ. ಸಫಲ್ ಹುವಾ ಇತನಾ ಅಟೆನ್ಷನ್ ಅಪ್ನೆ ಉಪರ್ ರಖನಾ ಹಿ ಹೈ. ನನ್ನ ಒಂದೊಂದು ಸಂಕಲ್ಪ ಏನ್ ಮಾಡಿದೆ, ನನ್ನ ಒಂದೊಂದು ಸೆಕೆಂಡ್ ಅನ್ನ ಯಾವ ತರ ಕಳೀತಾ ಇದ್ದೀನಿ, ಇಷ್ಟೊಂದು ಅಟೆನ್ಷನ್ ತನ್ನ ಮೇಲೆ ಇಡಬೇಕಾಗತ್ತೆ. ಇತನಾ ಫುಲ್ ಸ್ಟಾಪ್ ಲಗಾನೆ ಕಿ ಚೆಕಿಂಗ್ ಕರೋ. ಇಷ್ಟು ಫುಲ್ ಸ್ಟಾಪ್ ಇಡೋ ಚೆಕಿಂಗ್ ಮಾಡಿ. ಅಲ್ಬೇಲಾನೇ ಬನ್ನಾ ಹೈ ಅಂದ್ರೆ ಒಂದ್ ಸಂಕಲ್ಪನೂ ವೇಸ್ಟ್ ಆಗಬಾರ್ದು ಅಂದ್ರೆ ಫುಲ್ ಸ್ಟಾಪ್. ಬಾಬಾ ಹೇಳ್ತಾರೆ ಹುಡುಗಾಟಿಕೆಯಲ್ಲಿ ಬರಬೇಡಿ. ಬಾಪ್ ದಾದಾನೆ ಕಹಾ ಥಾ ಲೇಕಿನ್ ಹಮ್ನೆ ಸಮझा नहीं, समय को सोचा नहीं, इतना समय फास्ट जा रहा जाएगा. ಆಮೇಲೆ ಹೇಳ್ಬೇಡಿ, ಬಾಪ್ ದಾದವ್ರು ಹೇಳ್ತಾ ಇದ್ರು, ನನಗೆ ಅರ್ಥ ಆಗ್ಲಿಲ್ಲ, ಸಮಯದ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ, ಇಷ್ಟು ಸಮಯ ಫಾಸ್ಟ್ ಆಗಿ ಹೋಗುತ್ತೆ ಅಂತ ಗೊತ್ತಾಗ್ಲಿಲ್ಲ, ಆಮೇಲೆ ಯೋಚನೆ ಮಾಡಬೇಡಿ. ಅಭಿ ಅಲ್ಬೇಲಾಪನ್ ಬಾಪ್ ದಾದಾ ಹರ್ ಏಕ್ ಸೆ ಲೇನೆ ಚಾತೆ. ಈಗ ಹುಡುಗಾಟಿಕೆಯನ್ನ ಮಾಡಿದ್ರಾಯ್ತು, ನೋಡಿದ್ರಾಯ್ತು, ಯಾರು ಮಾಡ್ತಾರೆ, ಅಷ್ಟು ವರ್ಷದವ್ರು ಏನ್ ಮಾಡ್ತಾರೆ, ಇಷ್ಟು ವರ್ಷ, ಇದೆಲ್ಲ ಹುಡುಗಾಟಿಕೆ. ಇನ್ನು ಹುಡುಗಾಟಿಕೆ ವಿಸ್ತಾರ ಇದೆ. ಈಗ ಆ ಹುಡುಗಾಟಿಕೆಯನ್ನ ಬಾಪ್ ದಾದವರು ಪ್ರತಿಯೊಬ್ಬರಿಂದನೂ ತಗೊಳಕ್ಕೆ ಬಯಸ್ತಾರೆ. ಏನೈ ಸುನನೆ ಚಾತೆ ಕಿ ಮೇನೆ ಸಮझा नहीं, ಸೋಚಾ नहीं. ಈ ತರ ಕೇಳಕ್ಕೆ ಬಾಬೋರಿಗೆ ಇಷ್ಟ ಇಲ್ಲ. ನಂಗೆ ಅರ್ಥ ಆಗ್ಲಿಲ್ಲ, ಈ ತರ ಆಗುತ್ತೆ ಅಂತ ಯೋಚನೆ ಮಾಡಿರ್ಲಿಲ್ಲ, ಈ ತರ ಹೇಳದ್ ಬಾಬೋರಿಗೆ ಇಷ್ಟ ಇಲ್ಲ. अभी वर्ष भी नया आने वाला है, तो ये नया वर्ष शुरू होने के पहले ब्राह्मण संसार से अलबेलापन, साथ में आलस्य भी भिन्न भिन्न प्रकार का है. इसका अभी जो वर्ष पूरा होने में समय पड़ा है, इसमें अभ्यास शुरू करो. और जब नया वर्ष शुरू हो तब हिम्मत रख संकल्प करना और इसको विदाई देना. ಬಾಬಾ ಹೇಳ್ತಾರೆ ಇನ್ನೇನು ಹೊಸ ವರ್ಷ ಬರುತ್ತೆ, ಹೊಸ ವರ್ಷ ಶುರು ಆಗಕ್ಕೆ ಮೊದಲು ಬಾಬಾ ಹೇಳ್ತಾರೆ ಬ್ರಾಹ್ಮಣ ಜಗತ್ತಿಂದ, ಒಬ್ಬರಿಂದ ಅಲ್ಲ, ಬ್ರಾಹ್ಮಣ ಜಗತ್ತಿಂದನೇ ಈ ಹುಡುಗಾಟಿಕೆಯ ಜೊತೆಗೆ ಆಲಸ್ಯನೂ ಭಿನ್ನ ಭಿನ್ನ ಪ್ರಕಾರದ್ದಿದೆ. ಇದನ್ನು ಈ ವರ್ಷ ಮುಗಿತಾ ಇದ್ದಂಗೆ, ಏನ್ ಸಮಯ ಇದೆ ವರ್ಷ ಹೊಸದ್ ಬರ್ಲಿಕ್ಕೆ, ಈಗಿಂದ ಇದರಲ್ಲಿ ಅಭ್ಯಾಸ ಶುರು ಮಾಡಿ. ಯಾವಾಗ ಹೊಸ ವರ್ಷ ಶುರು ಆಗುತ್ತೆ, ಸಾಹಸ ಇಟ್ಟು ಸಂಕಲ್ಪ ಮಾಡಿ ಇದಕ್ಕೆ ಬೀಳ್ಕೊಡುಗೆ ಕೊಡಿ. ಬ್ರಾಹ್ಮಣ ಜಗತ್ತಿಂದನೇ ಬೀಳ್ಕೊಡುಗೆ ಕೊಡಿ ಆಲಸ್ಯ ಹುಡುಗಾಟಿಕೆಗೆ. ವರ್ಷಕ್ಕೆ ಸಾಥ್ ಇಸ್ಕೋ ಬಿ ವಿದಾಯಿ ದೇ ದೇನಾ. ವರ್ಷಕ್ಕೆ ಹೆಂಗೆ ಬೀಳ್ಕೊಡುಗೆ ಕೊಡ್ತೀರಿ, ನಾವು ಕೊಡದೇ ಇರ್ಲಿ ಹೋಗುತ್ತಲ್ಲ, ಅದೇ ತರ ಇವೆರಡಕ್ಕೂ ಬೀಳ್ಕೊಡುಗೆ ಕೊಡಿ. ಕೊಡಕ್ಕಾಗುತ್ತಾ? ದೇ ಸಕ್ತೆ ಹೋ ಜೋ ದೇ ಸಕ್ತಾ ವ ಹಾತ್ ಉಠಾವ್. ಯಾರು ಕೊಡಕ್ಕಾಗುತ್ತೆ ಇದಕ್ಕೆ ಅವರು ಕೈ ಎತ್ತಿ. ಏಕೆಂದ್ರೆ ವ್ಯರ್ಥ ಸಂಕಲ್ಪಗಳು ಯಾಕೆ ನಡೆಯುತ್ತೆ? ಆಲಸ್ಯ, ಹುಡುಗಾಟಿಕೆ, ಬೇರೆಯವರನ್ನ ಹೋಲಿಕೆ ಮಾಡ್ಕೊಳ್ಳೋದು. ಬಾಬಾ ಹೇಳ್ತಾರೆ ಅದರಿಂದ ಕೊಡಕ್ ಸಾಧ್ಯನಾ? ಎಲ್ರೂ ಕೈ ಎತ್ತಿದ್ದಾರೆ, ವಾ ಮಕ್ಕಳೇ ವಾ ಅಂತಾರೆ ಬಾಬೋರು. ಕೈ ಎತ್ತದ್ರಲ್ಲಿ ಬಾಪ್ ದಾದವರಿಗೆ ಬಹಳ ಖುಷಿ ಪಡಿಸ್ಬಿಡ್ತೀರಿ. ಕೈ ಎತ್ತದ್ ಈಸಿ ಅಲ್ಲ ನಮ್ಗೆ, ಕೈ ಎತ್ತಿ ಬಿಡೋದು, ಖುಷಿ ಪಡೋದು. ಯಾರ ಮುಂದೆ ಕೈ ಎತ್ತಾ ಇದ್ದೀನಿ, ಏನಕ್ಕೋಸ್ಕರ ಕೈ ಎತ್ತಾ ಇದ್ದೀನಿ, ಅದು ವಿಚಾರ ಮಾಡ್ಬೇಕಲ್ಲ. बाप दादा ने देखा बहुत बच्चों को हाथ उठाने का रिटर्न करना याद रहता है और कोई याद रखने में भी अलबेले हो जाते. ಬಹಳಷ್ಟು ಮಕ್ಕಳಿಗೆ ಕೈ ಎತ್ತಿರೋದ್ರದ್ದು ಋಣನು ತೀರಿಸ್ಬೇಕಲ್ಲ. ಯಾರ ಮುಂದೆ ಕೈ ಎತ್ತಿದೀನಿ,
ಯಾರು ಹೇಳಿದಕ್ಕೆ ಕೈ ಎತ್ತಿದ್ದೀನಿ, ಅದ್ರ ರಿಟರ್ನ್ ಮಾಡೋದು ನೆನಪಿರುತ್ತೆ. ನಾನು ಬಾಬುವ್ರ ಮುಂದೆ ಕೈ ಎತ್ತಿದ್ದೀನಿ, ಮಾಡ್ಲೇಬೇಕು ನಾನು ಇದು ಅಂತ. ಇನ್ ಕೆಲವರಿಗೆ ಆ ನೆನಪಿಟ್ಕೊಳಕ್ಕೂ ಹುಡುಗಾಟ, ಅದ್ ನೆನಪು ಇರೋದಿಲ್ಲ. ನಾನು ಬಾಬುವ್ರ ಮುಂದೆ ಕೈ ಎತ್ತಿದ್ದೀನಿ, ನಾನು ಇದನ್ನ ಮಾಡ್ಲೇಬೇಕು, ಅದು ನೆನಪು ಇರೋದಿಲ್ಲ, ಅದು ಹುಡುಗಾಟಿಕೆನೆ. बाप दादा से रूहान बहुत अच्छी करते, हो जाएगा बाबा आप देखना, अभी होगा अभी होगा। बाप दादा भी ऐसे हलबेले बच्चों का सुन के मुस्कुरा देता है, और क्या करे। ಆಮೇಲೆ ಅಷ್ಟೇ ಅಲ್ಲ, ಬಾಪ್ ದಾದವ್ರ ಜೊತೆ ಬಹಳ ಚೆನ್ನಾಗಿ ಸಂಭಾಷಣೆ ಮಾಡ್ತಾರಂತೆ ಮಕ್ಕಳು. ಬಾಬಾ ಆಗ್ಬಿಡುತ್ತೆ, ನೀವು ನೋಡ್ತಾ ಇರಿ, ಈಗ ಆಗ್ಬಿಡುತ್ತೆ, ಈಗ ಆಗ್ಬಿಡುತ್ತೆ, ಈಗ ನಾನು ಸರಿ ಹೋಗ್ಬಿಡ್ತೀನಿ, ಈಗ ಆಗ್ಬಿಡ್ತೀನಿ, ಇನ್ನು ಮುಂತಾಗಿದ್ದು. ಬಾಪ್ ದಾದ ಇಂತಹ ಹುಡುಗಾಟಿಕೆಯ ಮಕ್ಕಳ ಮಾತನ್ನ ಕೇಳಿ ಮುಗುಳ್ ನಗ್ತಾ ಇರ್ತಾರೆ. ಇನ್ನೇನ್ ಮಾಡಕ್ಕಾಗುತ್ತೆ. अच्छा है, सोचते हैं करना है करना है करना है, ये बहुत सोचते हैं, लेकिन कर रहे हैं या नहीं कर रहे, उसमें चेकिंग में फिर क्या कहेंगे, अलबेले हो जाते हैं। हाँ, ಯೋಚನೆ ಮಾಡ್ತಾರೆ, ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ, ಮಾಡೋದೇನು ಇಲ್ಲ, ಬರೀ ಮಾಡ್ತೀನಿ ಅಂತ ಹೇಳೋದು. ಬಹಳ ಯೋಚನೆ ಮಾಡ್ತಾರೆ, ಮಾಡ್ತೀನಿ ಅಂತ ಹೇಳ್ತಾರೆ, ಆದ್ರೆ ಮಾಡ್ತಾ ಇದ್ದೀನ್ವಾ ಮಾಡ್ತಾ ಇಲ್ವಾ ಚೆಕಿಂಗ್ ಮಾಡ್ಕೊಳ್ಳೋದು ಇದೇನು ಇಲ್ಲ ಅಂದ್ರೆ ಅದಕ್ಕೇನು ಹೇಳೋದು, ಅಲ್ಬೇಲೆ ಹೋ ಜಾತೆ, ಹುಡುಗಾಟಿಕೆ. ಮಾಡಿದ್ರು ಆಯ್ತು, ಮಾಡದಿದ್ರು ಆಯ್ತು, ಹುಡುಗಾಟಿಕೆ. तो आज चारों ओर के बच्चों को बाप दादा ने सुना, तो जो अपने देश में अपने स्थान में देखते रहते हैं वहां भी अच्छा दिखाई देता है, ಸುನಾಯಿ ಬಿ ದೇತಾ ಹೈ. ಇವತ್ತು 4 ಕಡೆ ಇರ್ತಕ್ಕಂಥ ಮಕ್ಕಳಿಗೆ ಬಾಪ್ ದಾದಾ ಏನ್ ಹೇಳ್ತಾ ಇದ್ದಾರೆ, ಇದು ನಿಮ್ಮ ನಿಮ್ಮ ದೇಶದಲ್ಲಿ ನಿಮ್ಮ ನಿಮ್ಮ ಸ್ಥಾನದಲ್ಲಿ ನೋಡ್ತಾನೂ ಇದ್ದೀರಿ, ಚೆನ್ನಾಗೂ ಕಾಣುತ್ತೆ, ಅಲ್ಲಿ ವಿಜ್ಞಾನದ ಸಾಧನ, ಮತ್ತೆ ಕೇಳಿಸ್ತಾನೂ ಇದೆ. तो बाप दादा सन्मुख आने वाले बच्चों को और अपने स्थान पर सुनने वाले देखने वाले बच्चों को यही कहते, अभी पुरुषार्थ को, संकल्प को और संगम के समय को अंडरलाइन लगाओ. ನೀವು ಎಲ್ಲೇ ಇರ್ಬೋದು, ಬಾಪ್ ದಾದವರ ಸನ್ಮುಖದಲ್ಲಿ ಬಂದಿರೋ ಮಕ್ಕಳಿರ್ಬೋದು, ನಿಮ್ಮ ಸ್ಥಾನದಲ್ಲಿ ಕೇಳಿಸ್ಕೊಳ್ತಾ ಇರೋರು ಇರ್ಬೋದು, ನಿಮ್ಮ ಸ್ಥಾನದಲ್ಲಿ ನೋಡ್ತಾ ಇರೋರು ಇರ್ಬೋದು, ಎಲ್ಲರಿಗೂ ಬಾಬೋರ್ ಇದೇ ಹೇಳ್ತಾರೆ, ಈಗ ಪುರುಷಾರ್ಥ ಮಾಡಿ ಸಂಕಲ್ಪವನ್ನು, ಸಂಗಮ್ ಯುಗದ ಸಮಯವನ್ನು, 2 ಖಜಾನೆಗಳನ್ನು ಅಂಡರ್ಲೈನ್ ಮಾಡಿ. ಏಕೆಂದ್ರೆ ಬಾಬೋರ್ ಮೊದಲೇ ಹೇಳಿದ್ರಲ್ಲ, ಈ 2 ಮಾತಿನ ಕಡೆ ವಿಶೇಷ ಅಟೆನ್ಷನ್, ಒಂದು ಸಮಯ, ಇನ್ನೊಂದು ಸಂಕಲ್ಪ, ಇದೆರಡಕ್ಕೂ ಅಂಡರ್ಲೈನ್ ಮಾಡಿ. ಸಭಿ ಬಚ್ಚೆ ಪ್ಯಾರ್ ಮೇ ತೋ ಮೆಜಾರಿಟಿ ಪಾಸ್, ಎಲ್ಲ ಮಕ್ಕಳು ಹೆಚ್ಚಿನ ಅಂಶ ಬಾಬೋರ ಪ್ರೀತಿಯಲ್ಲಿ ಪಾಸ್ ಆಗಿದ್ದೀರಿ. ಪ್ರೀತಿಯ ಆಧಾರದ ಮೇಲೆ ಅಪ್ನಿ ಅಚ್ಚಿ ಪ್ರೋಗ್ರೆಸ್ ಕರ್ ರಹೆ, ನಿಮ್ಮ ಚೆನ್ನಾಗಿ ಉನ್ನತಿನೂ ಮಾಡ್ಕೊಳ್ತಾ ಇದ್ದೀರಿ. ಪ್ರೀತಿಯ ಕಾರಣ, ಬಾಬೋರ ಪ್ರೀತಿಗೆ रिस्पॉन्ड मिलने के कारण आगे बढ़ भी रहे हैं, लेकिन बाप समझते हैं जैसे प्यार में अनुभवी बन आगे बढ़ रहे हो, ऐसे ही याद की सब्जेक्ट में अनेक जन्मों के विक्रम विनाश करने में और अटेंशन दो. ಪ್ರೀತಿಯ ಸಬ್ಜೆಕ್ಟ್ ಅಲ್ಲಿ ಹೆಚ್ಚಿನ ಅಂಶ ಪಾಸ್ ಇದ್ದೀರಿ, ಪ್ರೋಗ್ರೆಸ್ಸು ಆಗ್ತಾ ಇದೆ. ಪ್ರೀತಿಯ ಕಾರಣ ಬಾಬೋರ ಪ್ರೀತಿಗೆ ರೆಸ್ಪಾಂಡು ಮಾಡ್ತಾ ಇದ್ದೀರಿ, ಆ ಕಾರಣ ಮುಂದುವರಿತಾನೂ ಇದ್ದೀರಿ. ಆದ್ರೆ ಬಾಬೋರು ಏನ್ ತಿಳ್ಕೊತಾರೆ ಅಂದ್ರೆ, ಹೇಗೆ ಪ್ರೀತಿಯಲ್ಲಿ ಅನುಭವಿಗಳಾಗಿ ಮುಂದುವರಿತಾ ಇದ್ದೀರೋ ಹಾಗೆ ನೆನಪಿನ ಸಬ್ಜೆಕ್ಟ್ ಅಲ್ಲೂ ಅನೇಕ ಜನ್ಮಗಳ ವಿಕರ್ಮ ವಿನಾಶ ಮಾಡ್ಕೊಳ್ಳೋದ್ರಲ್ಲಿ ವಿಶೇಷ ಅಟೆನ್ಷನ್ ಕೊಡಿ. ಕ್ಯೂ विक्रम विनाश होंगे तो साथ साथ चलेंगे, नहीं तो पीछे पीछे आएंगे. ನನ್ನ ನೆನಪಿಂದ ನಿಮ್ಮ ವಿಕರ್ಮ ವಿನಾಶ ಮಾಡ್ಕೊಂಡಿದ್ದಾದ್ರೆ ನೀವು ನನ್ನ ಜೊತೆಗೆ ಬರ್ತೀರಿ, ಇಲ್ಲ ಅಂದ್ರೆ ನನ್ನ ಹಿಂದೆ ಹಿಂದೆ ಮೆರವಣಿಗೆಯಲ್ಲಿ ಬರ್ಬೇಕಾಗತ್ತೆ. बाप समझता है प्यार का रिस्पॉन्ड ये है, जो प्यार वाली आत्मा कहे वह करना ही है. ಪ್ರೀತಿ ಅಂದ್ರೇನು, ಪ್ರೀತಿ ಇದೆ ಅನ್ನೋದಕ್ಕೆ ಪ್ರೂಫ್ ಏನು, ಯಾರ ಮೇಲೆ ಪ್ರೀತಿ ಇದೆಯೋ ಆ ಪ್ರೀತಿಯವರ ಮಾತಂತೆ ನಡೀತಾರೆ, ಅದು ಪ್ರೀತಿ.
ಪ್ಯಾರ್ ವಾಲಿ ಆತ್ಮ ಜೋ ಕಹೆ ವ ಕರ್ನಾ ಹಿ. ಪ್ರೀತಿ ಅಂದ್ರೆ ಇದಕ್ಕೆ ಹೇಳೋದು. ಈಗ ಬಾಬೋರ್ ಮೇಲೆ ಪ್ರೀತಿ ಅಂದ್ರೆ ಏನರ್ಥ? ನೀನೇನಾದ್ರೂ ಹೇಳ್ತಾ ಇರಪ್ಪ, ನಾನ್ ಹಿಂಗೆ ಇರ್ತೀನಿ ಅನ್ನೋದು ಪ್ರೀತಿ ಅಲ್ಲ. ನನಗ್ ಪ್ರೀತಿ ಇದೆ ಅದು ಒಪ್ಕೊಳ್ಳಲ್ಲ ಬಾಬೋರು. ಬಾಬಾ ಹೇಳ್ತಾರೆ ಪ್ರೀತಿಯ ಪ್ರೂಫ್ ಯಾರು ಪ್ರಿಯರು ನಮ್ಗೆ ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡೋದು. ಬಾಪ್ ಚಾತಾ ಜಬ್ ಬಚ್ಚೋಂ ಕಾ ಪ್ಯಾರ್ ಬಾಪ್ ಸೇ ತೋ ಸಾತ್ ರಹಿ. ಯಾವಾಗ ಬಾಬೋರ್ ಮೇಲೆ ನಿಮಗ್ ಪ್ರೀತಿ ಇದೆ ನಿಮ್ ಮಕ್ಕಳಿಗೆ ಅಂದ್ಮೇಲೆ ನೀವು ಜೊತೆಯಾಗಿರ್ಬೇಕಲ್ಲ. ರಾಜಧಾನಿಯಲ್ಲಿ ಬ್ರಹ್ಮ ಬಾಬೋರ ಜೊತೆಗೆ ರಾಜಧಾನಿಯಲ್ಲಿ ಬರ್ತೀರಿ. ರಾಜಧಾನಿಯಲ್ಲಿ ಬರೋದು ಅಂದ್ರೆ ರಾಯಲ್ ಫ್ಯಾಮಿಲಿಯಲ್ಲಿ ಬರೋದು. ತಖ್ತ್ ಪರ್ ನೈ ಬೈಟೆ ಲೇಕಿನ್ ರಾಯಲ್ ಫ್ಯಾಮಿಲಿ ಕೆ ಸಾಥ್ ಹಿ ತೋ ಬನ್ನಿ. ಭಲೆ ಸಿಂಹಾಸನದಲ್ಲಿ ಕುತ್ಕೊಳ್ಳದೆ ಇರ್ಬೋದು, ಆದ್ರೆ ಸಿಂಹಾಸನದಲ್ಲಿ ಕುತ್ಕೊಳ್ಳೋರ ರಾಯಲ್ ಫ್ಯಾಮಿಲಿಯ ಜೊತೆಗಾರರಾಗಾದ್ರೂ ಬರ್ಬೇಕಲ್ಲ. ಬಾಪ್ ದಾದಾನೆ ಪೆಹಲೆ ಭಿ ಕಹಾ ಹೇ ಇಸ್ಕಿ ಪರಖ್ ಕೇಸೆ ಕರೋ. ಬಾಪ್ ದಾದವ್ರು ಮೊದಲು ತಿಳಿಸ್ಕೊಟ್ಟಿದ್ದಾರೆ, ನಾವು ರಾಜ ಗದ್ದಿಯಲ್ಲಿ ಕುತ್ಕೊಳ್ಳೋರು, ರಾಯಲ್ ಫ್ಯಾಮಿಲಿಯಲ್ಲಿ ಬರೋರು, ಇದನ್ನ ಹೆಂಗ್ ಪರಿಶೀಲನೆ ಮಾಡ್ಕೊಳ್ಳೋದು? ಜಬ್ ಸೆ ಆಪ್ ಆಯೆ ಹೋ, जितनी आयु आपकी है ज्ञान की, उतने समय में अगर आप बाप दादा के दिल तख्त नशीन रहे हैं तो जो ज्यादा समय दिल तख्त पर रहे, मिट्टी में पांव नहीं रखा, वह उस अनुसार ರಾಯಲ್ ಫ್ಯಾಮಿಲಿ ಮೇ ನಜ್ದೀಕ್ ಸಂಬಂಧ ಮೇ ರಹೆ. ಈಗ ನಾವು ರಾಯಲ್ ಫ್ಯಾಮಿಲಿಯಲ್ಲಿ ಬರ್ತೀವ ಇಲ್ವಾ ಅಂತ ಹೆಂಗ್ ತಿಳ್ಕೊಳ್ಳೋದು? ಈಗಲೇ ಪರಿಶೀಲನೆ ಮಾಡ್ಕೊಳ್ಳೋದು. ನೀವು ಯಾವಾಗಿಂದ ಬಾಬೋರ್ ಮಕ್ಕಳಾದ್ರಿ? ಎಷ್ಟು ವರ್ಷ ಆಯ್ತು ಜ್ಞಾನದಲ್ಲಿ ಬಂದು? ಶರೀರದ ವಯಸ್ಸಲ್ಲ, ಎಷ್ಟು ವರ್ಷ ಆಯ್ತು ಜ್ಞಾನದಲ್ಲಿ ಬಂದು? ಅಷ್ಟು ಸಮಯದಿಂದ ನೀವು ಬಾಪ್ ದಾದವರ ಹೃದಯ ಸಿಂಹಾಸನದಲ್ಲೇ ಕೂತಿದ್ರ? ಯಾರೆಷ್ಟು ಜಾಸ್ತಿ ಸಮಯ ಹೃದಯ ಸಿಂಹಾಸನದಲ್ಲಿದ್ದೀರಿ? ಮಣ್ಣಲ್ಲಿ ಕಾಲಿಟ್ಟಿಲ್ಲ. ಮಣ್ಣಂದ್ರೆ ದೇಹಾಭಿಮಾನ, ವಿಕಾರಗಳು, ಮನಸ್ಸು, ಬುದ್ಧಿ, ಈ ವಿಕಾರಗಳು, ಬಲಹೀನತೆಗಳು, ಮಣ್ಣು, ದೇಹಾಭಿಮಾನದಲ್ಲಿ ಕಾಲಿಟ್ಟಿಲ್ಲ. ಅದರ ಅನುಸಾರ ಅಂದ್ರೆ ನೀವು ಜ್ಞಾನದಲ್ಲಿ ಬಂದಾಗಿಂದ ಇಲ್ಲಿವರೆಗೂ ನೀವು ಬಾಬೋರ ಹೃದಯ ಸಿಂಹಾಸನದಲ್ಲೇ ಹೆಚ್ಚು ಸಮಯ ಇದ್ದಿದ್ದೀರಿ. ಅಂದ್ರೆ ದೀರ್ಘಕಾಲ, ಎಷ್ಟು ವರ್ಷಗಳಿಂದ ಬಂದಿದ್ದೀರಿ, ಅಲ್ಲಿಂದನೂ ಮಣ್ಣಲ್ಲಿ ಕಾಲೇ ಇಟ್ಟಿಲ್ಲ ನೀವು ಅವತ್ತಿಂದನೂ. ಅದರ ಅನುಸಾರ, ಅದರ ಆಧಾರದ ಮೇಲೆ ನೀವು ರಾಯಲ್ ಫ್ಯಾಮಿಲಿಯಲ್ಲಿ ಸಮೀಪ ಸಂಬಂಧದಲ್ಲಿ ಇರ್ತೀರ ಅಥವಾ ರಾಯಲ್ ಫ್ಯಾಮಿಲಿಯವರಾಗಿರ್ತೀರ. तो प्यार है तो प्यार वाले साथ निभाने में पीछे नहीं रहते. ನಿಮಗೆ ಬಾಬೋರ್ ಮೇಲೆ ಪ್ರೀತಿ ಇದೆ ಅನ್ನೋದಾದ್ರೆ ಪ್ರೀತಿ ಇರೋರು ಪ್ರೀತಿ ನಿಭಾಯಿಸೋದ್ರಲ್ಲಿ ಹಿಂದೆ ಉಳಿಯೋದೇ ಇಲ್ಲ. ಪ್ರೀತಿಗೋಸ್ಕರ ಪ್ರಾಣನೇ ಬಿಡ್ತಾರೆ. ಅದು ಏನ್ ಕತೆ ಆಗುತ್ತೆ ಅದು ಗೊತ್ತಿಲ್ಲ ಮುಂದೆ. ಅಂದ್ರೆ ಬಾಬೋರ್ ಮೇಲೆ ಪ್ರೀತಿ ಇದೆ ಅಂದ್ರೆ ನಿಭಾಯಿಸೋದ್ರಲ್ಲಿ ಅವ್ರಿಗೆ ಹಿಂದೆ ಉಳಿಯೋದಿಲ್ಲ. ಇದು ಪ್ರೂಫ್, ಇದು ಪ್ರೀತಿಗೆ. ಜೋ ದಿಲ್ ತಖ್ತ್ ನಶೀನ್ ವ ದ್ವಾಪರ್ ಕಲಿಯುಗ್ ಕೆ ಭಿ ಸಂಬಂಧ ಮೇ रहेंगे. ಯಾರು ಹೃದಯ ಸಿಂಹಾಸನಧಾರಿಗಳು ಅವರು ದ್ವಾಪರ ಕಲಿಯುಗದಲ್ಲೂ ಅವ್ರ ಸಂಬಂಧದಲ್ಲಿ ಬರ್ತಾರೆ. ನಜ್ದೀಕ್ रहेंगे, इसलिए प्यार निभाने वाले सदा दिल तख्त नशीन रहो. ಅವ್ರ ಜನ್ಮ ಜನ್ಮಾಂತರ ಹಕ್ಕಲು, ಒಂದೇ ಜನ್ಮದಲ್ಲಿ ಇಡೀ ಕಲ್ಪದ ಹಕ್ಕನ್ನ ತಗೋಬಹುದು. ಈಗೆಷ್ಟು ನೀವು ಬಾಬೋರ ಸಮೀಪ ಇರ್ತೀರಿ, ಪ್ರೀತಿಯನ್ನ ನಿಭಾಯಿಸ್ತೀರಿ. ಬರೀ ಪ್ರೀತಿ ಮಾಡೋದಲ್ಲ, ನಿಭಾಯಿಸೋದು. ಹರ್ ಗಡಿ ಪ್ರೀತಿ ನಿಭಾಯಿಸ್ತೀರಿ. ಬಾಬೋರ ಹೃದಯ ಸಿಂಹಾಸನದಲ್ಲಿ ಸದಾ ಇರ್ತೀರಿ ಅಂದ್ರೆ ಜನ್ಮ ಜನ್ಮಾಂತರದ ಹಕ್ಕನ್ನ ತಗೊಳ್ಳೋದು. ಆದ್ದರಿಂದ ಬಾಪ್ ದಾದಾ ಪ್ರತಿ ಒಂದು ಮಕ್ಕಳಿಗೂ ಪ್ರೀತಿ ಮಾಡ್ತಾರೆ. ಬಾಬೋರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಪ್ರೀತಿಯ ಸಬ್ಜೆಕ್ಟ್ ಅಲ್ಲಿ ಮೆಜಾರಿಟಿ ಪಾಸ್ ಇದ್ದೀರಿ. ಅಬ್ ಸಬ್ ಸಬ್ಜೆಕ್ಟ್ ಮೇ ಪಾಸ್ ಹೋನಾ ಹಿ. ರಾಯಲ್ ಫ್ಯಾಮಿಲಿಯಲ್ಲಿ ಬರ್ಬೇಕು ಅಂದ್ರೆ ಬರೀ ಒಂದ್ ಸಬ್ಜೆಕ್ಟ್ ಅಲ್ಲ, ಎಲ್ಲ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗ್ಬೇಕು. ಪಾಸ್ ಆಗೋದು ಅಂದ್ರೆ ಪಾಸ್ ಸಮೀಪ ಇರೋದು, ಬ್ರಹ್ಮ ಬಾಬೋರ್ ಸಮೀಪದಲ್ಲಿ ಬರೋದು. ಪಹಲಿ ಬಾರಿ ಜೋ ಬಚ್ಚೆ ಆಯೆ ಹೇ ವ ಹುಟೋ. ಪಹಲಿ ಬಾರಿ ಆಯೆ, ಯಾರು ಫಸ್ಟ್ ಟೈಮ್ ಬಂದಿದ್ದೀರಿ ಮಕ್ಕಳು ಅವ್ರು ಎದ್ದೇಳಿ. ಫಸ್ಟ್ ಟೈಮ್ ಬಂದಿದ್ದೀರಿ, ಅರ್ಧ ಕ್ಲಾಸ್ ಹೊಸಬರಿದ್ದೀರಿ, ಬಂದಿದ್ದೀರಿ. ಆಯೆ ಹೇ ಬಾಪ್ ದಾದಾ ಆನೆ ವಾಲೋಂ ಕಾ ಸ್ವಾಗತ ಕರ್ ರಹೆ. ಬಂದಿರೋರಿಗೆ ಬಾಪ್ ದಾದವ್ರು ಸ್ವಾಗತ ಮಾಡ್ತಾರೆ. ಶುಭಾಶಯಗಳು. ಫಸ್ಟ್ ಟೈಮ್ ಬಂದಿರೋರಿಗೆ ಶುಭಾಶಯಗಳು. ಭಲೆ ಲೇಟ್ ಆಗಿ ಬಂದಿದ್ದೀರಿ, ಲೇಕಿನ್ ಫಿರ್ ಬಿ ಟೂ ಲೇಟ್ ಕೆ ಪೆಹಲೆ ಆಯೆ ಹೋ. ಲೇಟ್ ಆಗಿ ಬಂದಿದ್ದೀರಿ ಆದ್ರೂ ಟೂ ಲೇಟ್ ಮುಂಚೆ ಬಂದಿದ್ದೀರಿ.
ಈಗ ಅಟೆನ್ಷನ್ ಇಟ್ಕೊಳ್ಳಿ. ಸ್ವಲ್ಪ ಸಮಯದಲ್ಲೇ ತೀವ್ರ ಪುರುಷಾರ್ಥಿಗಳಾಗಿ ತನ್ನ ಭವಿಷ್ಯವನ್ನ ಎಷ್ಟು ನೀವು ಉಜ್ವಲ ಮಾಡ್ಕೊಳ್ಬಹುದೋ, बढ़ाने चाहो ತೀವ್ರ ಪುರುಷಾರ್ಥ ದ್ವಾರ ಆಗೆ बढ़ सकते हो. ತೀವ್ರ ಪುರುಷಾರ್ಥದಿಂದ ನೀವು ಎಷ್ಟು ಬೇಕಾದ್ರೂ ಮುಂದೆ ಹೋಗ್ಬೋದು. ಭಲೆ ಲೇಟ್ ಬಂದಿರ್ಬೋದು, ತೀವ್ರ ಪುರುಷಾರ್ಥದಿಂದ ಮುಂದೆ ಹೋಗ್ಬೋದು. क्योंकि फिर भी अभी भी पुरुषार्थ करने की मार्जिन है. ಲೇಟ್ ಆಗಿದೆ ಆದ್ರೂ ಅವಕಾಶ ಇದೆ. ಪುರುಷಾರ್ಥಕ್ಕೆ ಈಗಲೂ ಮಾರ್ಜಿನ್ ಇದೆ. ಎಷ್ಟು ಮುಂದುವರಿಬೇಕೋ ಅಷ್ಟು ಮುಂದುವರಿಬಹುದು. बाप दादा और ये दैवी परिवार आपको साथ साथ आगे बढ़ने का वाइब्रेशन देंगे. ಬಾಪ್ ದಾದವರು ಹಾಗೂ ದೈವಿ ಪರಿವಾರದವರು ನಿಮ್ಗೆ ಜೊತೆಯಲ್ಲಿ ಮುಂದುವರಿಯಕ್ಕೆ ಅವರು ವೈಬ್ರೇಷನ್ ಕೊಡ್ತಾರೆ. ನೋಡಿ, ಹೊಸ ಮಕ್ಕಳು ಬರ್ತಾರೆ ಅಂದ್ರೆ ಎಲ್ರಿಗೂ ಖುಷಿ ಆಗುತ್ತೆ. ಅವ್ರು ಮುಂದುವರಿತಾರೆ ಅಂದ್ರೆ ಇನ್ನೂ ಖುಷಿ ಆಗುತ್ತೆ. ನಾವು ಹೇಳ್ತಾರೆ ಇನ್ನೂ ನಿಮ್ಗೆ ವೈಬ್ರೇಷನ್ ಕೊಡ್ತಾರೆ. ಇಸಿಲಿಯೇ ಆಗೆ ಬಡೋ, ಹಿಮ್ಮತ್ ರಖೋ. ಅದರಿಂದ ಮುಂದುವರಿರಿ, ಸಾಹಸ ಇಟ್ಕೊಳ್ಳಿ. ಹಿಮ್ಮತ್ ಆಪ್ಕಿ, ಮದದ್ ಬಾಪ್ ದಾದಾ ಅವ್ರ ಪರಿವಾರಕ್ಕೆ ಆಗೆ ಬಡೋ. ಸಾಹಸ ನಿಮ್ಮದು, ಸಹಯೋಗ ಬಾಪ್ ದಾದವ್ರದ್ದು ಮತ್ತೆ ಪರಿವಾರದ್ದಿದೆ. ನೀವು ಮುಂದುವರಿರಿ. ಟೀಕೆನಾ? ಹಾ ಕರು, ಹಾಗೇ ಬಿಡು. ಸರಿ ಅಲ್ವಾ ಮಕ್ಕಳೇ? ಹಾ ಅಂತ ಹೇಳಿ ಉತ್ತರ ಕೊಡಿ ಬಾಬೋರಿಗೆ. ಮುಂದುವರಿತಾ ಹೋಗಿ. ಒಳ್ಳೆದು. ಮಧುಬನ ನಿವಾಸಿಗಳೊಂದಿಗೆ. मधुबन वाले तो लक्की है, थोड़ा बहुत संगठन को पक्का करके साथी बनाओ और कोई में साथी नहीं बनाना. इसमें एक दो को साथी बना के पहला नंबर मधुबन को लेना चाहिए. ಮಧುಬನದವರು ಲಕ್ಕಿ ಇದ್ದೀರಿ. ಸ್ವಲ್ಪ ಸಂಘಟನೆಯಲ್ಲಿ ಪಕ್ಕಾ ಜೊತೆಗಾರರನ್ನ ಮಾಡ್ಕೊಳ್ಳಿ. ಯಾವ್ದಕ್ ಪಕ್ಕಾ ಜೊತೆಗಾರರ್ ಮಾಡ್ಕೋಬೇಕು? ಪುರುಷಾರ್ಥಕ್ಕೆ. ಬೇರೆ ಇನ್ಯಾವುದಕ್ಕೋ ಜೊತೆಗಾರರನ್ನ ಮಾಡ್ಕೊಳ್ಳೋದಲ್ಲ. ಒಬ್ರು ಮತ್ತೊಬ್ಬರಿಗೆ ಜೊತೆಗಾರರಾಗಿ ಪುರುಷಾರ್ಥದಲ್ಲಿ ಫಸ್ಟ್ ನಂಬರ್ ಮಧುಬನದವರು ತಗೋಬೇಕು. लेंगे बीती सो बीती, जो भी हुआ सबने देखा सुना और मधुबन वालों को बहुत गोल्डन ಚಾನ್ಸ್. ತಗೊಳ್ತೀರಾ? ಕಳೆದೋಯ್ತು ಬಿಡಿ. ಏನಾಯ್ತು ಎಲ್ಲ ನೋಡಿದಿರಿ, ಕೇಳಿದಿರಿ, ಎಲ್ಲ ಬಿಡಿ. ಮಧುಬನದವರು ಬಹಳ ಗೋಲ್ಡನ್ ಚಾನ್ಸ್ ಇದೆ ನಿಮ್ಗೆ. मधुबन में सब आ गए तो मधुबन वाले अगर मिलके, ये नहीं पांडव भवन अलग या कोई और स्थान अलग नहीं, मधुबन मना सब एक. ಮಧುಬನ ಅಂದ್ರೆ ಇದ್ರಲ್ಲಿ ಎಲ್ಲರೂ ಬಂದ್ಬಿಡ್ತೀರಿ. ಮಧುಬನ ಅಂದ್ರೆ ಎಲ್ಲರೂ ಸೇರಿ ಮಧುಬನ. ಹಂಗಲ್ಲ, ಪಾಂಡವ ಭವನ ಬೇರೆ, ಜ್ಞಾನ ಸರೋವರ ಬೇರೆ, ಇನ್ನ ಸಂಗಮ್ ಭವನ ಬೇರೆ, ಶಾಂತಿವನ ಬೇರೆ, ಹಂಗಿಲ್ಲ. ಮಧುಬನ ಅಂದ್ರೆ ಎಲ್ಲರೂ ಒಂದೇ. तो मधुबन वाले समझते करेंगे, हाथ उठाओ जो करेंगे. ಮಧುಬನದವ್ರು ಮಾಡ್ತೀರಾ? ಫಸ್ಟ್ ನಂಬರ್ ಬರ್ತೀರಾ? ಯಾರು ಮಾಡ್ತೀರಿ ಅವ್ರ ಕೈ ಎತ್ತಿ. सभी ने उठाया. जो समझते करना क्या बड़ी बात, बाप दादा है, दादिया है, तो बड़ी बात तो है नहीं. ಯಾರು ತಿಳ್ಕೊತೀರಿ ಯಾವ ದೊಡ್ಡ ಮಾತು? ಬಾಬೋರ್ ಹೇಳ್ದಂಗ್ ಮಾಡೋದು. ಯಾಕೆಂದ್ರೆ ನೀವಷ್ಟೇ ಇಲ್ಲ, ನಿಮ್ ಜೊತೆಗಾರರಷ್ಟೇ ಅಲ್ಲ, ಬಾಪ್ ದಾದವ್ರಿದಾರೆ, ಇಲ್ಲಿ ದಾದಿಗಳಿದ್ದಾರೆ. ಯಾವ ದೊಡ್ಡ ಮಾತು? ದಾದಿಯಾ ಕ್ಯಾ ಸಮಸ್ತಿ, ಮಧುಬನ್ ವಾಲೆ ತೋ ನಂಬರ್ 1. ದಾದಿಗಳು ಏನ್ ತಿಳ್ಕೊತಾರೆ? ಮಧುಬನದವ್ರಂದ್ರೆ ನಂಬರ್ 1. ಒಳ್ಳೇದು. बाबा ने ये करके दिखाने का सबको कहा हुआ, लेकिन ಮಧುಬನ್ ತೋ ಮಧುಬನ್ ಹೇ. ಇದೆಲ್ಲ ಮಾಡಿ ತೋರ್ಸಕ್ಕೆ ಎಲ್ಲರಿಗೂ ಬಾಬೋರು ಹೇಳಿದರೆ, ಆದ್ರೆ ಮಧುಬನ ಅಂದ್ರೆ ಮಧುಬನ ಎಲ್ಲದರಲ್ಲಿ ಫಸ್ಟ್. आप सब ವೈಬ್ರೇಷನ್ ದೇನಾ ಹೋ ಜಾಯೇಗಾ, ಕೋಯಿ ಬಡಿ ಬಾತ್ ನಹಿ. ನೀವೆಲ್ಲರೂ ವೈಬ್ರೇಷನ್ ಕೊಡಿ, ಆಗುತ್ತೆ. ಯಾವ ದೊಡ್ಡ ಮಾತು ಇಲ್ಲ. ವಿಘ್ನ ಕಾ ನಾಮ್ ನಿಶಾನ್ ನಹಿ, ಯಾವುದೇ ವಿಘ್ನಗಳ ಹೆಸರು ಚಿಹ್ನೆನೂ ಉಳಿಯೋದಿಲ್ಲ. ಚಲೋ ಬಾತ್ ಹುಯಿ, ಕೊಯಿ ಲೇನ್ ದೇನ್ ಕಿಯಾ, ಖತಮ್. कुछ समय पहले जब दादी थी, एक बारी सभी ने पाठ पक्का किया था हाँ जी का, ना शब्द नहीं, हाँ जी बहुत अच्छा. ನಾವೇ ಹೇಳ್ತಾರೆ ವಿಘ್ನಗಳ ಹೆಸರು ಚಿಹ್ನೆನೂ ಇರಬಾರ್ದು. ತಿಳ್ಕೊಳ್ಳಿ, ಏನೋ ಮಾತು ಬಂತು ಹೋಯ್ತು, ಲೇನ್ ದೇನ್ ಕಿಯಾ, ಪರಸ್ಪರ ಮಾತಾಡಿದ್ರಿ, ಚರ್ಚೆ ಮಾಡಿದ್ರಿ, ಅಲ್ಲಿಗೆ ಸಮಾಪ್ತಿ ಮಾಡ್ಬೇಕು. ಸ್ವಲ್ಪ ಸಮಯದ ಮೊದಲು ಯಾವಾಗ ದಾದಿ ಇದ್ರು, ಇದು ಬಾಬೋರ್ ಮುರುಳಿ 2010 2007 ದಾದಿ ಅವ್ಯಕ್ತರಾಗಿದ್ರಲ್ವಾ. ನಾವೇ ಹೇಳ್ತಾರೆ ಯಾವಾಗ ದಾದಿ ಇದ್ರು ಒಂದ್ಸಲ ಎಲ್ಲರಿಗೂ ಈ ಪಾಠನ ಪಕ್ಕಾ ಮಾಡಿಸಿದ್ರು.
ಏನು ಆದೇಶ ಸಿಗುತ್ತೋ ಹಾಜಿ ಅಂತ ಹೇಳಬೇಕು. ನಾ ಅನ್ನೋ ಶಬ್ದ ಇಲ್ಲ, ಹಾಜಿ. ಬಹಳ ಒಳ್ಳೇದು. ಮಧುಬನದವರು ಫಸ್ಟ್ ನಂಬರ್ ಬರಬೇಕು. ಬಾಪ್ ದಾದಾ ಅವರಿಗೆ ಮಧುಬನದ ಬಗ್ಗೆ ತುಂಬಾ ಹೆಮ್ಮೆ ಇದೆ. हर एक जोन का फकुर है। अभी मधुबन सामने आया, लेकिन बाप दादा सभी जोन को कहते हैं हाँ जी मीठी आत्मा ये सबका पाठ ಪಕ್ಕಾ है ना. ಪ್ರತಿಯೊಂದು ಝೋನ್ ಅವ್ರ ಬಗ್ಗೆನೂ ನಶೆ ಇದೆ ಬಾಬಾ ಅವರಿಗೆ. ಆದ್ರೆ ಬಾಬಾ ಅವ್ರ ಮುಂದೆ ಈಗ ಮಧುಬನ ನಿವಾಸಿಗಳಿದ್ದಾರೆ, ಅದಕ್ಕೋಸ್ಕರ ಬಾಬಾ ಅವರು ಮಧುಬನ್ ನಿವಾಸಿಗಳ ಹೆಸರು ತಗೋತಾರೆ. ಆದ್ರೆ ಎಲ್ಲಾ ಝೋನ್ ಅವರಿಗೂ ಹೇಳ್ತಾರೆ ಬಾಬಾ ಅವರು ಹಾಜಿ. ಬಾಬಾ ಅವ್ರು ಏನ್ ಹೇಳ್ತಾರೋ ಹಾಜಿ. ಬಾಬಾ ಹೇಳ್ತಾರೆ ನೀವು ಮಧುರವಾದ ಆತ್ಮ, ಎಲ್ಲರಿಗೂ ಈ ಪಾಠ ಪಕ್ಕ ಮಾಡ್ಕೋಬೇಕು. ಪಕ್ಕ ಇದೆಯಾ? ಇನಾಮ್ ತೋ ಮಧುಬನ್ ಕೋ ಲೇನಾ ಚಾಹಿಯೆ. ಫಸ್ಟ್ ಪ್ರೈಸ್ ಅಂತೂ ಮಧುಬನದವ್ರು ತಗೋಬೇಕು. 1 ಸೆಕೆಂಡ್ ಅಲ್ಲಿ ಭೀತಿ ಕರ್ ಸಕ್ತೆ ಹೋ. ಏನಾಯ್ತು ಹಾಗೋಯ್ತು, ಕಳೆದಿದ್ದು ಕಳೆದೋಯ್ತು, ಏನೇ ವಿಘ್ನ ಬಂದೋಯ್ತು. ಅದಕ್ಕೆ ಕಳೆದೋಯ್ತು ಅಂತ ಫುಲ್ ಸ್ಟಾಪ್ ಇಡಕ್ ಆಗತ್ತಾ? ಚಲೋ ಪುರುಷಾರ್ಥಿ ಹೇ ಹೋ ಬಿ ಗಯಾ, ಲೇಕಿನ್ ಭೀತಿ ಕರ್ ಉಡೋ. ಬಿಡಿ, ಪುರುಷಾರ್ಥಿ ಏನೋ ಹೆಚ್ಚಾಯ್ತು ಕಮ್ಮಿ ಆಯ್ತು ಕಳೆದೋಯ್ತು. ಬಾಬಾ ಹೇಳ್ತಾರೆ ಕಳೆದಿದ್ದು ಕಳೆದು ಹೋಯ್ತು, ನೀವು ಹಾರ್ತಾ ಹೋಗಿ. ಉಡನೆ ವಾಲೆ ಪೀಚೆ ಕೋ ಚೋಡ್ ದೇತೆ ತಬಿ ಉಡ್ತೆ ಹೇ ತೋ ಬಹುತ್ ಅಚ್ಚ. ಹಾರವ್ರು ಹೆಂಗೆ? ಎಲ್ಲಿಂದ ಹಾರ್ತೀವೋ ಆ ಜಾಗನ್ ಬಿಟ್ಟು ಮುಂದಕ್ಕೆ ಹೋಗ್ತೀವಿ. ಬಾಬಾ ಹೇಳ್ತಾರೆ ಅದೇ ತರ ಮುಂದ್ ಹೋಗ್ತಾ ಹೋಗಿ ಬಹಳ ಒಳ್ಳೇದು. अभी गुजरात कोई नवीनता करे, बाप दादा ने दिल्ली वालों को भी कहा नवीनता करो. अभी बाप दादा को समाचार मिला तो अभी यूथ में विदेश और देश मिलके जो आरंभ किया उसमें अच्छी रिजल्ट हो सकती है. ಗುಜರಾತ್ ಅವರು ಏನಾದ್ರೂ ಹೊಸತನವನ್ನ ಮಾಡಿ, ಬಾಪ್ ದಾದವರು ಡೆಲ್ಲಿಯವರಿಗೆ ಹೇಳ್ತಾರೆ ಏನಾದ್ರೂ ನವೀನತೆ ಮಾಡಿ. ಈಗ ಬಾಪ್ ದಾದವ್ರಿಗೆ ಸಮಾಚಾರ ಸಿಕ್ಕಿದೆ, ಯೂತ್ ವಿಂಗ್ ಅವರು ವಿದೇಶಿ ಮತ್ತು ದೇಶದವರು ಇಬ್ರು ಸೇರಿ ಒಂದು ಪ್ರಾಜೆಕ್ಟ್ ಆರಂಭ ಮಾಡಿದಿರಿ. ಇದ್ರಲ್ಲಿ ಒಳ್ಳೆ ರಿಸಲ್ಟ್ ಬರ್ಬೋದು. अभी तो इन्वेंशन शुरू की है, लेकिन भारत या विदेश दोनों ही मिलकर और भी कमाल कर सकते हैं. ಏನು ಹೊಸ ಇನ್ವೆನ್ಷನ್ ಶುರು ಮಾಡಿದಿರಿ, ಹೊಸ ಪ್ರಾಜೆಕ್ಟ್ ಶುರು ಮಾಡಿದಿರಿ. ಇದ್ರಲ್ಲಿ ಭಾರತ ಮತ್ತು ವಿದೇಶ ಇಬ್ರು ಸೇರ್ಕೊಂಡು ಏನಾದ್ರೂ ನೀವು ಚಮತ್ಕಾರವನ್ನ ಮಾಡ್ಬೋದು. अभी तो आरंभ किया, लेकिन दिल्ली वालों ने हिम्मत अच्छी रखी है. ನೀವೀಗ ಆರಂಭ ಮಾಡಿದಿರಿ, ಡೆಲ್ಲಿಯವರು ಸಾಹಸ ಚೆನ್ನಾಗಿಟ್ಟಿದಿರಿ, ಶುರು ಮಾಡಿದಿರಿ. ಈಗ ವಿಶ್ವದಲ್ಲಿ ಫೈಲ್ ಜಾಯೆ ವಿದೇಶ್ और देश मिलकर एक ಬ್ರಾಹ್ಮಣ್ ಪರಿವಾರ್ ಬನಾ ಹೈ. ಎಲ್ಲ ಕಡೆನೂ ಇದು ತಲುಪಬೇಕು. ವಿಶ್ವವ್ಯಾಪಿಯಾಗಿ ವಿದೇಶ ಮತ್ತು ದೇಶದವರೆಲ್ಲ ಸೇರ್ಕೊಂಡು ಒಂದು ಬ್ರಾಹ್ಮಣ ಪರಿವಾರದವರು. ಅವ್ರು ವಿಶ್ವಕ್ಕೆ ಹಾಗೆ ವಿಶ್ವಕ್ಕೂ ಬಿ ಏಕ್ ಬನಾಯಂಗೆ. ಎಲ್ಲರೂ ಒಂದು ಪರಿವಾರದವರು, ಮತ್ತೆ ಇಡೀ ವಿಶ್ವವನ್ನು ಏಕತೆಯಲ್ಲಿ ತರುವಂತವರು. ಶುರು ತೋ ಹೋ ಗಯಾ ನಾ. ಅಭಿ ಮುಸ್ಲಿಂ ಲೋಗ್ ಬಿ ಆಗೆ ತೋ ಬಡ್ ರಹೆ ಹೇ. ಏಕೆಂದ್ರೆ ವಿಶ್ವ ಕಲ್ಯಾಣ, ವಿಶ್ವ ಸೇವೆ ಅಂದ್ರೆ ಇದ್ರಲ್ಲಿ ಎಲ್ಲರೂ ಇದ್ದಾರೆ, ಮುಸ್ಲಿಮು ಇದ್ದಾರೆ, ಎಲ್ಲರೂ ಮುಂದುವರಿತಾ ಇದ್ದೀರಿ ಅಲ್ವಾ. ಲೇಕಿನ್ ಅಬ್ ಐಸಾ ಬಡಾ ಪ್ರೋಗ್ರಾಮ್ ಬನಾओ जिसमें मुख्य देशों से आए और विश्व में प्रसिद्ध हो तो सब एक पिता के बच्चे आपस में भाई बहन है, ब्रदरहुड सिस्टरहुड ये आवाज फैलता रहे. ಈ ತರ ಏನಾದ್ರೂ ದೊಡ್ಡ ಪ್ರೋಗ್ರಾಮ್ ಮಾಡಿ, ಮುಖ್ಯ ದೇಶದವರು ಮುಖ್ಯಸ್ಥರುಗಳನ್ನ ಕರೆಸಿ ಆ ಪ್ರೋಗ್ರಾಮ್ ಆತರ ಮಾಡಿ ವಿಶ್ವ ಪ್ರಸಿದ್ಧವಾಗಿರ್ಬೇಕು. ಇವರೆಲ್ಲರೂ ಒಬ್ಬ ತಂದೆ ಮಕ್ಕಳು, ಎಲ್ಲರೂ ಸಹೋದರ ಸಹೋದರಿಯರು. ಇವರೆಲ್ಲರೂ ಬ್ರದರ್ಹುಡ್ ಸಿಸ್ಟರ್ಹುಡ್ ಅನ್ನೋದು ಎಲ್ಲ ಕಡೆನೂ ತಲುಪಬೇಕು. ಯಾವ ಜಾತಿ ಧರ್ಮ ಏನು ಇಲ್ಲ, ವಿಶ್ವ ಭ್ರಾತೃತ್ವ ಅನ್ನೋದು ಎಲ್ಲರಿಗೂ ತಲುಪಬೇಕು. ಆತರ ವಿಶ್ವವಿಖ್ಯಾತ ಆಗೋ ದೊಡ್ಡ ಕಾರ್ಯಕ್ರಮವನ್ನ ಮಾಡಿ. स्टेज पर सब तरफ के लोगों का विशेष अनुभव हो. प्लान तो बना रहे सभी. ಸ್ಟೇಜ್ ಮೇಲೆ ಎಲ್ಲಾ ತರದವ್ರದ್ದು ವಿಶೇಷ ಅನುಭವನ ಹೇಳಿ. ಪ್ಲಾನ್ ಮಾಡ್ತಾ ಇದ್ದೀರಿ ಎಲ್ರು, ಈಗ ಬೇಹದ್ದಲ್ಲಿ ಹೋಗ್ತಾ ಇದ್ದೀರಿ. ಸಬ್ಕೋ ಮಾಲೂಮ್ ಹೋ ಏಕ್ ಗಾಡ್ ಫ್ಯಾಮಿಲಿ ಹೇ, ಪ್ರಸಿದ್ಧ, ಎಲ್ಲರಿಗೂ ಗೊತ್ತಾಗ್ಬೇಕು ಇದು ಇಡೀ ವಿಶ್ವ ಒಂದು ಕುಟುಂಬ, ಇದು ಈಶ್ವರೀಯ ಪರಿವಾರ, ಗಾಡ್ಲಿ ಫ್ಯಾಮಿಲಿ ಅನ್ನೋದು ಪ್ರಸಿದ್ಧ ಆಗ್ಬೇಕು.
बाकी तो सभी जो भी आते हो सेवा भी कर रहे हो, स्व पुरुषार्थ भी कर रहे हो, गॉडली कार्य है, ये भी दुनिया के लिए प्रसिद्ध हो जाएगा, एक ಫ್ಯಾಮಿಲಿ है. ಬಾಬಾ ಹೇಳ್ತಾರೆ ಬಾಕಿ ಎಲ್ರು ಯಾರೆಲ್ಲ ಬಂದಿದ್ದೀರಿ, ಏನ್ ಸೇವೆ ಮಾಡ್ತಾ ಇದ್ದೀರಿ, ಸ್ವ ಪುರುಷಾರ್ಥ ಮಾಡ್ತಾ ಇದ್ದೀರಿ, ಇದೆಲ್ಲವೂ ಈಶ್ವರನ ಕಾರ್ಯ. ಇದು ಬಾಬಾ ಹೇಳ್ತಾರೆ ಜಗತ್ತಿಗೆ ಪ್ರಸಿದ್ಧ ಆಗ್ಬೇಕು, ಇದು ಒಂದು ಫ್ಯಾಮಿಲಿ ಅನ್ನೋದು. अच्छा, चारों ओर के बच्चों को बाप दादा अभी मुबारक दे रहे हैं. ಒಳ್ಳೆದು. ನಾಲ್ಕು ಕಡೆ ಇರ್ತಕ್ಕಂತ ಮಕ್ಕಳಿಗೆ ಬಾಪ್ ದಾದವರು ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಹರ್ ದಿನ್ ಹರ್ ಗಂಟೆ ಆಗೆ ಬಡ್ನೆ ಕಿ ಮುಬಾರಕ್ ಹೋ. ಪ್ರತಿದಿನ ಪ್ರತಿ ಗಂಟೆನೂ ಮುಂದುವರಿತಾ ಹೋಗಿ, ಅದಕ್ಕೆ ಶುಭಾಶಯಗಳು. ಸಮಯ ನಿಮ್ಮನ್ನ ಕಾಯ್ತಾ ಇದೆ. आप समय का इंतजार नहीं करना. ನೀವು ಸಮಯ ಬರ್ಲಿ ಬಂದಾಗ ಮಾಡ್ತೀನಿ, ನೀವು ಸಮಯನ ಕಾಯ್ಬೇಡಿ, ಸಮಯ ನಿಮ್ಮನ್ನ ಕಾಯ್ತಾ ಇದೆ. आप समय को जितना समीप लाने चाहो समाप्ति को, उतना समाप्ति को समीप ला सकते हो. ನೀವು ಸಮಯನ ಎಷ್ಟು ಸಮೀಪ ತರ್ಬೋದು, ಸಮಾಪ್ತಿದು ಅಷ್ಟು ಸಮಾಪ್ತಿಯ ಸಮಯನ ಸಮೀಪ ತರ್ಬೋದು. समय आने पर तैयार होना आ ब्राह्मणों का संकल्प नहीं हो. ಸಮಯ ಬಂದಾಗ ನಾನು ರೆಡಿ ಆಗ್ತೀನಿ, ಸಮಯ ಬಂದಾಗ ನಾನು ಸರಿ ಹೋಗ್ತೀನಿ, ಇದು ನೀವು ಬ್ರಾಹ್ಮಣರ ಸಂಕಲ್ಪ ಅಲ್ಲ. ಈಗ ಸಮಯವನ್ನ ಸಮೀಪ ತನ್ನಿ. ಸಮಯ ಬಾಪ್ ಕೋ ಕೇತಾ, ಅಭಿ ಬ್ರಾಹ್ಮಣ ಆತ್ಮಾಯೇ ಮುझ ಸಮಯ ಕೋ ಸಮೀಪ್ ಲಾಯೆ. ಸಮಯ ಬಾಬೋರ ಹತ್ರ ಹೋಗಿ ಹೇಳುತ್ತಂತೆ, ಎಲ್ಲಾ ಬ್ರಾಹ್ಮಣ ಆತ್ಮಗಳು ನಾನು ಸಮಯವನ್ನ ಸಮೀಪ ತರ್ಲಿ. प्रकृति भी बाप को कहती है अभी समाप्ति की समीप लाओ. ಪ್ರಕೃತಿನೂ ಬಾಬೋರ ಹತ್ರ ಹೋಗಿ ಹೇಳುತ್ತಂತೆ ಸಮಾಪ್ತಿಯ ಸಮಯವನ್ನ ಸಮೀಪ ತನ್ನಿ. तो बाप दादा क्या जवाब दे. ಬಾಪ್ ದಾದವ್ರು ಏನ್ ಜವಾಬ್ ಕೊಡ್ಬೇಕು, ಏನ್ ಜವಾಬ್ ಕೊಡ್ಬೇಕು. ಸಮಯ ಬಂತು ಅಂದ್ರೆ ಬಂತು ये कहे आपकी तरफ से ये जवाब दे. क्या जवाब दे, बोलो क्या जवाब दे. ಇನ್ನೇನ್ ಸಮಯ ಬಂತು ಅಂದ್ರೆ ಬಂತು ಅಂತ ಹೇಳಲ್ಲ, ಏನ್ ಹೇಳ್ಬೇಕು, ನಿಮ್ ಕಡೆಯಿಂದ ಹೇಳಿ, ಏನ್ ಜವಾಬ್ ಕೊಡ್ಬೇಕು ಹೇಳಿ, ಏನ್ ಜವಾಬ್ ಕೊಡ್ಲಿ. ಈಗ ಸಮಾಪ್ತಿಯ ಸಮಯವನ್ನ ಸಮೀಪ ತರೋದು ಅಂದ್ರೆ ಅರ್ಥ ಸ್ವಯಂವನ್ನು ಸಂಪೂರ್ಣ ಮಾಡ್ಕೊಳ್ಳೋದು. ಕ್ಯೋಂಕಿ ಬಾಪ್ ದಾದಾ ಅಕೇಲಾ ನಹಿ ಜಾಯೇಗಾ, ಬಚ್ಚೋ ಸಹಿತ್ ಜಾಯೇಗಾ. ಯಾಕೆಂದ್ರೆ ಬಾಪ್ ದಾದವರು ಒಂಟಿಯಾಗಿ ಹೋಗಲ್ಲ ಪರಂಧಾಮಕ್ಕೆ, ನಿಮ್ ಮಕ್ಕಳ ಸಹಿತನೇ ಹೋಗೋದು. ಏನ್ ಡೇಟ್ ಫಿಕ್ಸ್ ಮಾಡ್ಬೇಕು, ಎಲ್ಲಿವರೆಗೂ. ಕಾಮ್ ತೋ ದಿಯಾ ಹೇ ಅಬ್ ಆಪಸ್ ಮೇ ರಾಯ್ ಕರ್ನ. ಬಾಬೋರು ಎಲ್ರಿಗೂ ಕೆಲಸ ಕೊಟ್ಟಿದ್ದಾರೆ ಈಗ ಏನ್ ಮಾಡ್ಬೇಕು ಅಂತ. ಇದಕ್ಕೆ ನೀವೆಲ್ಲರೂ ಪರಸ್ಪರ ಸೇರಿ ಸಲಹೆ ಕೊಡಿ. ಬಾಪ್ ದಾದಾ ಜವಾಬ್ ಕ್ಯಾ ದೇ ಪ್ರಕೃತಿ ಕೋ, ಹೇಳಿ ಎಲ್ಲರೂ. ಬಾಪ್ ದಾದವ್ರು ಏನ್ ಹೇಳ್ಬೇಕು ಸಮಯಕ್ಕೆ, ಪ್ರಕೃತಿ ಕೇಳೋ ಪ್ರಶ್ನೆಗೆ ಏನು ಉತ್ತರ ಕೊಡ್ಬೇಕು. प्रकृति बहुत परेशान है, दुखी आत्माएं बहुत मन में चिल्ला रही है. ಪ್ರಕೃತಿಗೂ ತುಂಬಾ ಅಶಾಂತಿಯಾಗಿದೆ. ಬಾಬಾ ಹೇಳ್ತಾರೆ ದುಃಖಿ ಆತ್ಮಗಳು ಬಹಳ ಮನಸ್ಸಿಂದ ದುಃಖದ ನೋವಲ್ಲಿ ಚೀರ್ತಾ ಇದ್ದಾರೆ ಅವರು. ಮನ್ಸಾ ಸೇವಾ ಅಭಿ ಜಾದಾ ಬಡಾವು. ಮನ್ಸಾ ಸೇವೆಯನ್ನ ಈಗ ಹೆಚ್ಚಿಸ್ಕೊಳ್ಳಿ. करते हैं मनसा सेवा लेकिन लगातार बढ़ती रहे वो और बढ़ाओ. क्योंकि प्रकृति और दुखी आत्माएं बाप के पास आती है, चिल्लाती है. ಬಾಬಾ ಹೇಳ್ತಾರೆ ಮನ್ಸಾ ಸೇವೆ ಮಾಡ್ತಾ ಇದ್ದೀರಿ, ಆದ್ರೆ ನಿರಂತರವಾಗಿ ಇದನ್ನ ಹೆಚ್ಚಿಸ್ಕೊಳ್ತಾ ಹೋಗಿ. ಅವ್ರ ಬಡಾವು ಇನ್ನೂ ಹೆಚ್ಚಿಸ್ಕೊಳ್ಬೇಕು. ಯಾಕೆಂದ್ರೆ ಪ್ರಕೃತಿ ಮತ್ತು ದುಃಖಿ ಆತ್ಮಗಳು ಬಾಬೋರ ಹತ್ರ ಬರ್ತಾರೆ, ದುಃಖದಲ್ಲಿ ಚೀರ್ತಾರೆ, ಆ ನೋವಿನ ಕೂಗು. तो आप उन्हों को कुछ शांति या सुख की अनुभूति कराओ. ಪ್ರಕೃತಿಗೆ ದುಃಖಿ ಆತ್ಮಗಳಿಗೆ ನೀವೇನಾದ್ರೂ ಶಾಂತಿ ಅಥವಾ ಸುಖದ ಅನುಭೂತಿ ಮಾಡಿಸಿ. ಅವರು 1 ಸೆಕೆಂಡಿನ ಶಾಂತಿಯನ್ನ ಬಯಸ್ತಾರೆ. ತೋಡಿ ಶಾಂತಿ ದೇ ದೋ, ನಮಗೆ ಸ್ವಲ್ಪ ಶಾಂತಿ ಕೊಟ್ಬಿಡಿ. जैसे भूखा होता तो समझता कुछ भी मिल जाए, थोड़ा भी मिल जाए. तो अभी मनसा सेवा को भी बढ़ाओ. ಹೇಗೆ ಹಶ್ವಾಗಿರೋರಿಗೆ ಒಂದಿಷ್ಟು ಏನಾದ್ರೂ ಸಿಕ್ಬಿಡ್ಲಿ, ಒಂದಿಷ್ಟು ಸಿಕ್ಬಿಡ್ಲಿ, ಏನಾದ್ರೂ ಸಿಕ್ಬಿಡ್ಲಿ ಅನ್ಸುತ್ತಲ್ಲ, ಅದೇ ತರ ಜಗತ್ತಿನ ಆತ್ಮಗಳಿಗೆ
ಒಂದಿಷ್ಟು ಶಾಂತಿ ಸಿಕ್ಬಿಡ್ಲಿ ಅನ್ಸುತ್ತೆ, ಎಷ್ಟೊಂದು ದುಃಖ ಇದೆ. ಈಗ ಮನ್ಸ ಸೇವೆನ ಹೆಚ್ಚಿಸ್ಕೊಳ್ಳಿ. ವಾಚಾಕಿ ತೋ ಚಲ್ ರಹಿ ಹೇ, ಬಾಪ್ ದಾದಾ ಖುಷ್ ಹೇ. ವಾಚಾದು ಸೇವೆ ಮಾಡ್ತಾ ಇದ್ದೀರಿ, ಬಾಪ್ ದಾದವ್ರಿಗೆ ಖುಷಿ ಇದೆ, ಒಳ್ಳೇದು. ಬಾಪ್ ದಾದವ್ರು ಏನ್ ಹೋಮ್ವರ್ಕ್ ಕೊಟ್ಟಿದ್ದಾರೆ ಯಾದ್ ರಕ್ನಾ ಅವ್ರ ರಕ್ವಾನ, ನೀವು ನೆನ್ಪಿಟ್ಕೋಬೇಕು, ಬೇರೆಯವರಿಗೂ ನೆನಪಲ್ಲಿ ಉಳಿಸ್ಬೇಕು, ಒಳ್ಳೇದು. ಬಾಪ್ ದಾದವರ ಹೃದಯ ಸಿಂಹಾಸನಧಾರಿ ಮಕ್ಕಳಿಗೆ ವಿಶ್ವ ಕಲ್ಯಾಣದ ಕರ್ತವ್ಯದಲ್ಲಿ ಸದಾ ಮುಂದುವರಿಯುವಂತವರಿಗೆ ಬಾಪ್ ದಾದವರು ದೃಷ್ಟಿ ಕೊಡ್ತಾ ಹೃದಯದ ಪ್ರೀತಿ ಹಾಗೂ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಹರ್ ಏಕ್ ಬಚ್ಚಾ ದೂರ್ ಬೈಟೆ ಭಿ ಸನ್ಮುಖ ಅನುಭವ ಕರ್ ರಹೆ. ಪ್ರತಿಯೊಂದು ಮಕ್ಕಳು ವಿಶ್ವದ ಮೂಲೆ ಮೂಲೆ ಎಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಆದ್ರೆ ಅನುಭವ ಮಾಡ್ತಾ ಇದ್ದಾರೆ ನಾವು ಬಾಪ್ ದಾದವರ ಸನ್ಮುಖದಲ್ಲಿ ಮಧುಬನದಲ್ಲೇ ಇದೀವಿ ಅಂತ. और बाप दादा सभी बच्चों को दिल के सामने दिल में समाते हुए सभी बच्चों से नमस्ते नमस्ते कर रहे हैं. ಬಾಪ್ ದಾದವರು ಎಲ್ಲ ಮಕ್ಕಳನ್ನು ತನ್ನ ಹೃದಯದಲ್ಲಿ ಸೇರಿಸ್ಕೊಂಡು ಅಳವಡಿಸ್ಕೊಂಡು ಎಲ್ಲ ಮಕ್ಕಳಿಗೂ ನಮಸ್ತೆ ನಮಸ್ತೆ ಹೇಳ್ತಾ ಇದ್ದಾರೆ. ಹಾಗೆ ನಾವು ಬಾಪ್ ದಾದವರಿಗೆ ನಮ್ಮೆಲ್ಲರ ಪ್ರೀತಿಯ ನೆನಪುಗಳು. ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಸ್ನೇಹ ಹಾಗೂ ಶಕ್ತಿ, ಸ್ನೇಹ ಹಾಗೂ ಶಕ್ತಿ ರೂಪದ ಬ್ಯಾಲೆನ್ಸ್ ಇಂದ ಸೇವೆ ಮಾಡೋರೆ सफलता मूर्ति भव. जैसे एक आंख में बाप का स्नेह और दूसरी आंख में बाप द्वारा मिला हुआ कर्तव्य सदा स्मृति में रहता है. ಒಂದು ಕಣ್ಣಲ್ಲಿ ಬಾಬೋರ ಸ್ನೇಹ, ಇನ್ನೊಂದು ಕಣ್ಣಲ್ಲಿ ಬಾಬೋರಿಂದ ಸಿಕ್ಕಿರೋ ಕರ್ತವ್ಯ ಸೇವೆ ಸದಾ ನೆನಪಿರುತ್ತಾ? ಈ ತರ ಸ್ನೇಹಿ ಮೂರ್ತಿ ಜೊತೆ ಜೊತೆಗೆ ಈಗ ಶಕ್ತಿ ರೂಪ ಆಗಿ ಸ್ನೇಹದ ಜೊತೆ ಜೊತೆಗೆ ಶಬ್ದೋ ಮೇ ಐಸಾ ಜೌಹರ್ ಹೋ ಕಿಸಿ ಕಾ ಭಿ ಹೃದಯ ವಿದೀರ್ಣ ಕರ್ ದೆ. ಸ್ನೇಹದ ಜೊತೆ ಜೊತೆಗೆ ನಿಮ್ಮ ಶಬ್ದದಲ್ಲಿ ಈ ತರ ಶಕ್ತಿ ಹರಿತಾ ಇರಬೇಕು. ಯಾರಾದ್ರೂ ನಿಮ್ಮ ಶಬ್ದಗಳನ್ನ ಕೇಳಿದ್ರೆ ಅವರ ಹೃದಯನೇ ವಿದೀರ್ಣ ಆಗ್ಬೇಕು. जैसे माँ बच्चों को कैसा भी शब्दों में शिक्षा देती तो माँ के स्नेह के कारण शब्द तेज और कड़वे महसूस नहीं होते हैं. ಹೇಗೆ ತಾಯಿ ಮಕ್ಕಳಿಗೆ ಎಂತಹದೇ ಶಬ್ದದಲ್ಲಿ ಶಿಕ್ಷಣ ಕೊಟ್ಟರು, ಆ ಶಬ್ದದಲ್ಲಿ ತಾಯಿಯ ಮಮತೆ ಸ್ನೇಹ ಇರೋ ಕಾರಣ ಆ ಶಬ್ದ ಎಷ್ಟೇ ತೀಕ್ಷ್ಣವಾಗಿ ಕಟುವಾಗಿರ್ಲಿ ಅದು ಆ ತರ ಅವರಿಗೆ ಅನುಭವ ಆಗಲ್ಲ. ಹಾಗೆ ज्ञान की जो भी सत्य बातें उन्हें स्पष्ट शब्दों में दो, लेकिन शब्दों में स्नेह समाया हुआ हो तो सफलता मूर्त बन जाएंगे. ಜ್ಞಾನದ ಜೊತೆಗೆ ಏನು ಸತ್ಯ ಮಾತುಗಳಿದೆ, ಹರಿತವಾದ ಮಾತುಗಳು ಕಠಿಣವಾಗಿದೆ, ಆದ್ರೆ ಈ ಸ್ಪಷ್ಟ ಶಬ್ದಗಳಲ್ಲಿ ಕೊಡಿ ಜ್ಞಾನವನ್ನ, ಆದ್ರೆ ಆ ಶಬ್ದಗಳಲ್ಲಿ ಸ್ನೇಹ ತುಂಬಿರ್ಲಿ. ನಾವು ಹೇಳ್ತಾರೆ ಆವಾಗ ನೀವು ಸಫಲತಾ ಮೂರ್ತಿಗಳಾಗ್ತೀರಿ. स्लोगन: सर्वशक्तिवान बाप को साथी बना लो तो पश्चाताप से छूट जाएंगे. ಸರ್ವಶಕ್ತಿವಂತ ತಂದೆಯನ್ನ ಜೊತೆಗಾರನನ್ನಾಗಿ ಮಾಡ್ಕೊಳ್ಳಿ, ಪಶ್ಚಾತ್ತಾಪದಿಂದ ಮುಕ್ತರಾಗ್ತೀರಿ. ಇಶಾರೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. जैसे सूर्य की किरणें फैलती वैसे मास्टर सर्वशक्तिवान की स्टेज पर शक्तियों विशेषताओं रूपी किरणों चारों ओर फैलती अनुभव करे. इसके लिए मैं मास्टर सर्वशक्तिवान विघ्न विनाशक आत्मा हूं. इस ऊंच स्वमान के स्मृति की सीट पर स्थित हो योग के ज्वाला रूप बनाओ तो कोई विघ्न सामने तक भी नहीं आ सकता. ಹೇಗೆ ಸೂರ್ಯನ ಕಿರಣ ಹರಡುತ್ತೆ ಹಾಗೆ ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿಯಲ್ಲಿದ್ದು
ಶಕ್ತಿಗಳ ವಿಶೇಷ ರೂಪದ ಕಿರಣಗಳನ್ನ 4 ಕಡೆ ಹರಡೋ ಅನುಭವ ಮಾಡಿ. ಅದಕ್ಕೆ ಈ ಸ್ವಮಾನ ನೆನ್ಪಿಟ್ಕೊಳ್ಳಿ. ನಾನು ಮಾಸ್ಟರ್ ಸರ್ವಶಕ್ತಿವಾನ್, ವಿಘ್ನ ವಿನಾಶಕ ಆತ್ಮ. ಈ ಶ್ರೇಷ್ಠ ಸ್ವಮಾನದ ಸ್ಮೃತಿಯ ಸೀಟಲ್ಲಿ ಕುಳಿತು ಈ ಸ್ಥಿತಿಯಿಂದ ಯೋಗದ ಜ್ವಾಲಾ ಸ್ವರೂಪ ಮಾಡಿ ಯಾವುದೇ ವಿಘ್ನ ನಿಮ್ಮ ಹತ್ರನೂ ಸುಳಿಯೋದಿಲ್ಲ. ಅದಕ್ಕೆ ನಾನು ಮಾಸ್ಟರ್ ಸರ್ವಶಕ್ತಿವಾನ್, ವಿಘ್ನ ವಿನಾಶಕ ಆತ್ಮ. ಈ ಸ್ಮೃತಿ, ನಾನು ಸೂರ್ಯನ ಕಿರಣಗಳು, ಸರ್ವಶಕ್ತಿವಂತ ನಾನು ಮಾಸ್ಟರ್ ಅನ್ನೋ ಸ್ಮೃತಿಯಲ್ಲಿದ್ದು ಶಕ್ತಿಗಳ ವಿಶೇಷ ಕಿರಣಗಳನ್ನ ಹರಡಿ, ಆಗ ಬಾಬಾ ಹೇಳೋದು ಆ ಜ್ವಾಲಾ ಸ್ವರೂಪ ಯೋಗ ಜ್ವಾಲೆ ಯಾವಾಗ ಹರಡುತ್ತೋ ಎಲ್ಲ ಕಡೆ, ವಿಘ್ನಗಳು ನಿಮ್ಮ ಮುಂದೆ ಬರಕ್ಕೆ ಸಾಧ್ಯ ಇಲ್ಲ. ವಿಘ್ನ ವಿನಾಶಕ ಸ್ಥಿತಿಯನ್ನ ಅನುಭವ ಮಾಡ್ತೀರಿ ಈ ಜ್ವಾಲಾ ಸ್ವರೂಪದ ಶಕ್ತಿಶಾಲಿ ಯೋಗದಿಂದ. ನನ್ನದು ಅನ್ನೋದನ್ನ ನಿನ್ನದು ಅನ್ನೋದ್ರಲ್ಲಿ ಪರಿವರ್ತನೆ ಮಾಡಿ ನಿಶ್ಚಿಂತ ಚಕ್ರವರ್ತಿಗಳಾಗಿ. ನಿಶ್ಚಿಂತ ಚಕ್ರವರ್ತಿ ಇದ್ದಾಗ ಮಸ್ತಕದ ಲೈಟ್ ಕಾಣುತ್ತೆ, ಚಿಂತೆ ಇದ್ದಾಗ ತಲೆ ಮೇಲೆ ಬುಟ್ಟಿ ಕಾಣುತ್ತೆ. ಸೆಕೆಂಡಲ್ಲಿ ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಇಡಿ. ಯಾಕೆಂದ್ರೆ ಸಮಯ ಮತ್ತು ಸಂಕಲ್ಪದ ವ್ಯಾಲ್ಯೂನ ಚೆನ್ನಾಗಿ ತಿಳ್ಕೊಳ್ಳಿ. ಅಂಡರ್ಲೈನ್ ಮಾಡಿದ್ರ ಕಡೆ ಬಿಂದು ಇಡೋ ಅಭ್ಯಾಸಿ. ಸೆಕೆಂಡಲ್ಲಿ ಕ್ವಶನ್ ಮಾರ್ಕ್ ಇಲ್ಲ. ನಿಮ್ಮ ಪ್ರತಿ ಸಂಕಲ್ಪ ಮತ್ತು ಸಮಯವನ್ನ ಸಫಲ ಮಾಡ್ಕೊಳ್ಳಿ. ಮನಸ ಸೇವೆಯನ್ನ ಇನ್ನೂ ಹೆಚ್ಚಿಸ್ಕೊಳ್ಳಿ. ಯಾಕೆಂದ್ರೆ ಸಮಯ, ಪ್ರಕೃತಿ, ದುಃಖಿ ಆತ್ಮಗಳು ಬಾಬೋರ ಹತ್ರ ಹೋಗಿ ಕೇಳ್ತಾರೆ, ನಮ್ಗೆ ಯಾವಾಗ ಇದರಿಂದ ಬಿಡುಗಡೆ, ಅದನ್ನ ಕೊಡೋರು ನೀವೇ. ಎಷ್ಟು ಸಲ ಪ್ರಶ್ನೆ ಮಾಡಿದ್ರು, ಇದಕ್ಕೆ ನಾನೇನ್ ಜವಾಬ್ ಕೊಡ್ಲಿ? ಬಾಬಾ ಹೇಳ್ತಾರೆ, 1 ಸೆಕೆಂಡಿನ ಶಾಂತಿಗೋಸ್ಕರ ಆತ್ಮಗಳು ಕೂಗ್ತಾ ಇದ್ದಾರೆ, ಚೀರ್ತಾ ಇದ್ದಾರೆ. ಹಿಂಗೆ ಹಶುವಾಗಿರೋರಿಗೆ ಒಂದಿಷ್ಟು ಏನಾದ್ರೂ ಸಿಕ್ಬಿಡ್ಲಿ ಅನ್ಸುತ್ತೆ. ಬಾಬಾ ಹೇಳ್ತಾರೆ, ಆ ಥರ ಆತ್ಮಗಳಿಗೂ ನೀವು ಪ್ರಾಪ್ತಿಯನ್ನ ಕೊಡ್ಬೇಕು. ಪ್ರಕೃತಿಗೂ, ಆತ್ಮಗಳಿಗೂ, ಮತ್ತೆ ಸಮಯಕ್ಕೂ. ಸಮಯ ಯಾವಾಗ ಬರುತ್ತೆ ಅಂತ ಕಾಯ್ಬೇಡಿ, ಸಮಯವನ್ನ ನೀವೇ ಸಮೀಪ ತರಬೇಕಾಗಿರೋ. ಓಂ ಶಾಂತಿ.